ಹಲೋ ಪ್ರಶಾಂತ್. ಹಾಯ್. ಸೊ ಇವತ್ತಿನ ನಮ್ ಟಾಪಿಕ್ ಅದ ಕ್ವಿಕ್ ಕಾಮರ್ಸ್ ಬಗ್ಗೆ. ಹ್ಮ್ ಸೊ ಫಸ್ಟ್ ಹ್ಮ್ ಕ್ವಶನ್ ಏನಂದ್ರ, ಈ ಕ್ವಿಕ್ ಕಾಮರ್ಸ್ ಟ್ರೆಡಿಷನಲ್ ಹ್ಮ್ ಮಾರ್ಕೆಟ್ ಎದಕ್ಕ ಏನ್ ಡಿಫ್ರೆನ್ಸ್ ಅದ ಅನಿಸ್ತದ? ಕ್ವಿಕ್ ಕಾಮರ್ಸ್ ಅಂತಂದ್ರೆ ಈಸಿಲಿ 10 to 30 ಮಿನಿಟ್ಸ್ ಒಳಗೆ ಸೇಮ್ ಡೇ ಡೆಲಿವರಿ ಮಾಡೋದು. ನಾರ್ಮಲಿ ಕಾಮರ್ಸ್ ನ ಆನ್ಲೈನ್ ಇ ಕಾಮರ್ಸ್ ಡೆಲಿವರಿ ಏನಾಗುತ್ತೆ ಅಂದ್ರೆ ಮೇ ಬಿ 5 ದಿವಸ ಆಗ್ಬೋದು, 1 ಡೇ ಆಗ್ಬೋದು, 30 ಡೇಸ್ ಆಗ್ಬೋದು. ಬಟ್ ಅದ ಕ್ವಿಕ್ ಕಾಮರ್ಸ್ ಡಿಫ್ರೆನ್ಸ್ ಏನಂದ್ರೆ ಈಸಿಲಿ ಅವತ್ತ 10 to 15 ಡೇಸ್ ಒಳಗೆ ನಿಮ್ಗೆ ಐಟಮ್ ಡೆಲಿವರಿ ಮಾಡ್ಬಿಡ್ತಾರೆ. ಇದ ಕ್ವಿಕ್ ಕಾಮರ್ಸ್ ಮೇನ್ ಇ ಕಾಮರ್ಸ್ ಡಿಫ್ರೆನ್ಸ್. ಇ ಕಾಮರ್ಸ್ ಒಳಗೆ ನಿಮ್ಗೆ ಐಟಮ್ ಇವತ್ತು ಬರ್ಬೋದು ಅಥವಾ 30 ಡೇಸ್ ಬಿಟ್ಟು ಬರ್ಬೋದು. ಮತ್ತೊಂದು ಏನ್ ಡಿಫ್ರೆನ್ಸ್ ಅಂದ್ರೆ ಇ ಕಾಮರ್ಸ್ಗಳು ಏನದಾವಲ್ಲ ಇಡೀ ಇಂಡಿಯಾ ತುಂಬಾ ಆಪರೇಟ್ ಮಾಡ್ತಾವ. ಎವ್ರಿ ನೂಕ್ ಅಂಡ್ ಕಾರ್ನರ್ ಆಫ್ ದ ಇಂಡಿಯಾ ಒಳಗೆ ಆಪರೇಟ್ ಮಾಡ್ತಾವ. ಬಟ್ ನೀವು ಅದ ಕ್ವಿಕ್ ಕಾಮರ್ಸ್ ನೋಡಿದ ಅಂತಂದ್ರೆ ಅವು ಮೇಜರ್ಲಿ ನಮ್ಮ ಇಂಡಿಯನ್ ಮೆಗಾ ಸಿಟೀಸ್ ಏನದಾವಲ್ಲ ಅಲ್ಲಿ ಆಪರೇಟ್ ಮಾಡ್ತಾವು. ಮತ್ತೆ ಈ ಸದ 2 ಟೈರ್ 3 ಟೈರ್ ಸಿಟಿ ಒಳಗೆ ಆಪರೇಟ್ ಮಾಡಕ್ ಟ್ರೈ ಮಾಡತ್ತಾರ ಅವರು. ಪ್ರೆಸೆಂಟ್ಲಿ ಇಲ್ಲ, ಈಗ ಪ್ರೆಸೆಂಟ್ಲಿ ನಮ್ ಓನ್ಲಿ ಮೆಗಾ ಸಿಟೀಸ್ ಬೆಂಗಳೂರು ಓಕೆ, ಸ್ಟಾರ್ಟಿಂಗ್ ಏನಿತ್ತಂತಂದ್ರ ಇ ಕಾಮರ್ಸ್ ನಮ್ ಇಂಡಿಯಾಕ್ ಬಂದಾಗ ಮಂದಿ ಇ ಕಾಮರ್ಸ್ ನಂಬಾಕಿಲ್ಲ. ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋ ಸ್ವಲ್ಪ ಸ್ಕ್ಯಾಮ್ ತರ ನಮ್ದಿರ್ಗಿಲ್ಲ. ಕಾಣಕತ್ತಿತ್ತು. ಸೊ ಅವಾಗಿರುವಂತ ಚಾಲೆಂಜಸ್ ಹ್ಮ್ ಈ ಕ್ವಿಕ್ ಕಾಮರ್ಸ್ ಇಲ್ಲ. ಯಾಕಂದ್ರೆ ನಾವು ಅಮೆಜಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಮೀಶೋ ಇಂಥವೆಲ್ಲ ದೊಡ್ಡ ಆಪ್ ಆಲ್ರೆಡಿ ಯೂಸ್ ಮಾಡದಾರ, ಯೂಸ್ ಮಾಡಿರೋದ್ರಿಂದ ಆಲ್ರೆಡಿ ಇ ಯೂಸ್ ಕಾಮರ್ಸ್ ಮಾಡ್ತಾವ. ನಮಗೆ ಯಾರು ಎಕ್ಸ್ಪ್ಲೇನ್ ಮಾಡೋ ನೆಸೆಸರಿ ಇಲ್ಲ. 10 to 30 ಮಿನಿಟ್ಸ್ ಒಳಗೆ ಡೆಲಿವರಿ ಆಗ್ತದೆ ಅನ್ನೋ ಐಟಮ್ ಇರೋದ್ರಿಂದ ನಾವು ವರ್ಕ್ ಫ್ರಮ್ ಹೋಮ್ ಆದ್ಮೇಲೆ ನಾವು ಡೇ ಬೈ ಡೇ ಬಿಸಿ ಆಗೋದ್ರಿಂದ ಕ್ವಿಕ್ ಕಾಮರ್ಸ್ ಒಂದು ಪೊಟೆನ್ಶಿಯಲ್ ಇರೋ ತರ ಕಾಣತದೆ ಇಲ್ಲ. ಅದ ಇದ್ರದ್ದು ಮೇನ್ ಈ ಪ್ರಾಫಿಟಬಿಲಿಟಿ ಅಥವಾ ಯು ಎಸ್ ಪಿ ಏನಂತಂದ್ರೆ ಈಸಿಲಿ ಡೆಲಿವರ್ ಮಾಡ್ತಾರೋ. ಸೊ ಫ್ರೀಕ್ವೆನ್ಸಿ ಹೆಚ್ಚಿಗೆ ಆರ್ಡರ್ ಮಾಡ್ತಾರೆ ಜನ. ನೀವು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ನೀವು ಸ್ಟೋರ್ಗೆ ಹೋಗಿ ಅಲ್ಲಿ ಹೋಗಿ ನಿಂತು ಕ್ಯೂ ಒಳಗೆ ನಿಂತು ಅದನ್ನ ಪೇ ಮಾಡಿ ಬೈ ಮಾಡೋ ಅವಶ್ಯಕತೆ ಇಲ್ಲ. ಫೋನ್ ಒಳಗೆ ನಿಂತು ಬೈ ಮಾಡಿದಾಗ ನೀವು ಆಫೀಸಿಂದ ಮನೆ ಬರೋಳಗ ಐಟಮ್ ನಿಂದ ಆಲ್ರೆಡಿ ಡೆಲಿವರ್ ಆಗಿರ್ತದೆ. ಇದರಿಂದ ಜನ ಇದನ್ನ ಜಲ್ದಿ ಯೂಸ್ ಮಾಡ್ಕೋತಾರೋ, ಜಲ್ದಿ ಅಡಾಪ್ಟ್ ಆಗ್ತಾರೋ. ಮತ್ತೆ ಇಂಡಿಯಾದ ಏನೈತಲ್ಲ ಈ ಸದ್ಯ ಮೋರ್ ದೆನ್ 40% ಅರ್ಬನ್ ಸಿಟಿ ಒಳಗೆ ಇರ್ತಾರೆ ಜನ. ಮತ್ತೆ ಈಗ ಅರ್ಬನೈಸೇಷನ್ ಆಗತ್ತಾರ ಜನ. ಸೊ ಇದರಿಂದ ಏನೈತಲ್ಲ ಇದು ಬಹಳ ಯೂಸ್ಫುಲ್ ಐತಿ ಇದು ಕ್ವಿಕ್ ಕಾಮರ್ಸ್. ಅಂದ್ರೆ ಇನ್ನೊಂದ್ ನಾವ್ ನಿಮ್ಗೆ ಸ್ವಲ್ಪ ಕಾಮಿಡಿ ಟೈಪ್ ಹೇಳ್ಬೇಕಂದ್ರ, ಹ್ಮ್ ಏನೇನು ಕಾಮಿಡಿ ಟೈಪ್ ನಿಮ್ಗೆ ಹೇಳ್ಬೇಕಂತಂದ್ರೆ, ನಾ ಬೆಂಗಳೂರು ಅಂತ ಸಿಟಿ ಒಳಗ ಇದ್ರ ನಾ ಟ್ರಾಫಿಕ್ ಒಳಗೆ ಸಿಕ್ಕೊಂಡ್ರೆ ನಾ ಮನಿಗೆ ಹೋಗಕ್ 30 ನಿಮಿಷ ಬೇಕಾಗತ್ತದ ನಂಗ. ಅಷ್ಟೊಳಗೆ ಕ್ವಿಕ್ ಕಾಮರ್ಸ್ ನಾವು ಹ್ಮ್ ಡೆಲಿವರಿ ಮಾಡತಾನ. ಸೊ ಹೆಂಗ್ ಪಾಸಿಬಲ್ ಆಗ್ತದೆ? ಹ್ಮ್ ಅವು ಏನದಾವಲ್ಲ ಮೇ ಬಿ ಇಷ್ಟು ವರ್ಷದ ಡಾಟಾ ಐತ್ಲ ಅವ್ರ ಕಡೆ, 5 years 6 years ಡಾಟಾ ಏನೈತ್ಲ ಇದನ್ನ ಯುಟಿಲೈಸ್ ಮಾಡ್ಕೊಂಡ ಅವ್ರು ಬಹಳಷ್ಟು ಜನ ಏನದಾರಲ್ಲ ಬೈಕ್ ರೈಡ್ ಮಾಡ್ತಾರೆ. ಬೈಕ್ ಈಸಿಲಿ ನ್ಯಾವಿಗೇಟ್ ಮಾಡ್ತಾರೆ. ಮತ್ತೊಂದಲ್ದ ಅವ್ರ ನೆಟ್ವರ್ಕ್ ಅಲ್ದ ಸೊ ಇವ್ರಿಗೆ ಈಸಿಲಿ ರೋಡ್ ಗೊತ್ತೈತಿ. ಅಲ್ಲಿ ಗಿಗ್ ವರ್ಕರ್ಸ್ ಅಂತ ಏನ್ ನಾವು ಕರಿತೇವಲ್ಲ, ಅವ್ರಿಗೆ ಪರ್ಮನೆಂಟ್ ವರ್ಕರ್ಸ್ ಅಲ್ಲಿ ಇವ್ರು ವರ್ಕ್ ಮಾಡೋರು. ಓಕೆ. 3 ಗಂಟೆ 4 ಗಂಟೆ ಈ ವರ್ಕ್ ಮಾಡ್ತಾರೋ. ಮತ್ತೆ ಅವ್ರು ಡೈಲಿ ಏನ್ ವರ್ಕ್ ಐತ್ಲ ಅದನ್ನ ಮಾಡ್ತಿರ್ತಾರೆ. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಇವ್ರು ಡೆಲಿವರಿ ಬಾಯ್ಸ್. ಇವ್ರು ಈಸಿಲಿ ರೂಟ್ ಗೊತ್ತಿರ್ತತಿ. ಎಂತ ಟ್ರಾಫಿಕ್ ಇರ್ಲಿ, ಎಂತ ಮಳೆ ಇರ್ಲಿ, ಇವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋದ್ರೆ ನಾವು ಜಲ್ದಿ ಹೋಗ್ತೇವೆ ಅದು ಗೊತ್ತಿರತಿ. ಅದನ್ನ ಇವ್ರು ಯೂಸ್ ಮಾಡ್ಕೋತಾರ. ಮೇ ಬಿ 10 minutes ಬಹಳ ಅರ್ಲಿ ಆಗ್ಬೋದು, 30 minutes ಒಳಗಡೆ ಡೆಲಿವರ್ ಮಾಡ್ತಾರೆ. ಮತ್ತೆ ಈಗ ಇದನ್ನ ಆಲ್ರೆಡಿ 10 ಏನೈತ್ಲ ಮಿನಿಟ್ಸ್ ಡೆಲಿವರಿ ಪಾಸಿಬಲ್ ಅದ ಅನ್ನೋದವ್ರು ತೋರ್ಸಾಕತ್ತಾರ. ಅದಕ್ಕೆ ಒಂದ್ ರೀಸನ್ ಏನಂದ್ರೆ ಡಾರ್ಕ್ ಸ್ಟೋರ್ಗಳು ಮಾಡಿದಾರ ಈಗ ಅವ್ರು. ವೇರ್ ಡಾರ್ಕ್ ಹೌಸ್ ಸ್ಟೋರ್ ಡಾರ್ಕ್ ಅಂತಂದ್ರೆ ಸ್ಟೋರ್. ಏನ, ಅವ್ರೊಂದ್ ಗೋಡೌನ್ ಟೈಪ್ ಒಂದ್ ಸ್ಪೇಸ್ ಖರೀದಿ ಮಾಡ್ಕೋತಾರೆ. ಖರೀದಿ ಇನ್ ದ ಸೆನ್ಸ್ ಅವ್ರ ಲೀಸ್ ಒಳಗೆ ತಗೊಳಕತ್ತಾರ. ಅಲ್ಲಿ ಒಂದು ಲಿಮಿಟೆಡ್ ಇನ್ವೆಂಟರಿ ಇಡ್ತಾರ. ಸೊ ಲಿಮಿಟೆಡ್ ಇನ್ವೆಂಟರಿ ಅಂತಂದ್ರೆ ಯಾವ ತರ ಅಂದ್ರೆ, ಈ ಲೋಕಲ್ ಏರಿಯಾದೊಳಗೆ ಯಾವ ವಸ್ತು ಡಿಮ್ಯಾಂಡ್ ಅದಲ್ಲ ಅದನ್ನ ಅವ್ರು ಇನ್ವೆಂಟರಿ ಇಟ್ಕೋತಾರ. ಸೊ ಫಾರ್ ಎಕ್ಸಾಂಪಲ್ ಈಗ 1000-2000 SKUs ಅವ್ರ ಟಾರ್ಗೆಟ್ ಡೇಟಾ ಎಲ್ಲ ಅನಲೈಸ್ ಮಾಡಿ ಇಟ್ಕೊಂಡ್ರ ಮೋಸ್ಟ್ ಪ್ರಾಬಬ್ಲಿ ಆ ಏರಿಯಾಕ್ ಅದ್ ನೆಸಸರಿ ಆದಂತ ಅದನ್ನಟ್ಟೆ ಇಡ್ತಾರ. ಅವ್ರ ಯಾವ ನೆಸಸರಿ ಇಲ್ಲ ಇಡೋದಿಲ್ಲ. ಸೊ ಫ್ರೀಕ್ವೆಂಟ್ಲಿ ಆರ್ಡರ್. ಕ್ವಿಕ್ಲಿ ಆರ್ಡರ್ ಮಾಡುವಂತ ಪಾಸಿಬಿಲಿಟಿ ಅದ. ಇನ್ನೊಂದು ನಾವ್ ಈಗ ನೋಡಿವಲ್ಲ, ಮತ್ ನೀವು ಬೆಂಗಳೂರು ಫುಲ್ ಎಲ್ಲಾರು ಬಿಸಿ ಲೈಫ್ ಇರೋದ್ರಿಂದ ಕ್ವಿಕ್ ಕಾಮರ್ಸ್ ಇನ್ ಫ್ಯೂಚರ್ ಅಂತ ಕಾಣಕತ್ತದ. ಬಟ್ ಅಷ್ಟು ಈಸಿನೂ ಇಲ್ಲ. ಅಷ್ಟು ಈಸಿನೂ ಇಲ್ಲ. ಸೊ ಈ ಸದ್ದ ನಾವು ಇರ್ಬೋದು ಕ್ವಿಕ್ ನೋಡಿದ್ರ ಈ ಸದ್ದ ನಾವು ನೋಡಿದ್ರೆ ಕ್ವಿಕ್ ಕಾಮರ್ಸ್ ಏನಿದೆಲ್ಲ, ನೀವು ಡಾರ್ಕ್ ಹೌಸ್ ಅಂತ ಏನಿಲ್ಲ ವೇರ್ ಹೌಸ್, ಅಲ್ಲೆಲ್ಲ ಐಟಮ್ಸ್ಗಳು ನೀವು ಸ್ಟೋರ್ ಮಾಡ್ಕೋತಾರ ಅವ್ರು. ಸೊ ಐಟಮ್ಸ್ ನಾವು ಇದ್ರೊಳಗೆ 2 ತರ ಮಾಡ್ತಾರ ಅವ್ರು. ಒಂದು ಪೆರಿಷಬಲ್ ಗೂಡ್ಸ್ ಅಂತಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್, ಇವನ್ ಏನೈತಲ್ಲ ಇವು ಅವತ್ತನ ಮುಗಿತೀವಿ. ಇವತ್ತು ಒಂದ್ ಡೇ ಸ್ಟೋರ್ ಮಾಡಿದೀನಿ, ಸೆಲ್ ಮಾಡ್ಲಿಲ್ಲ ಅಂದ್ರೆ ವೇಸ್ಟ್ ಪ್ರಾಡಕ್ಟ್. ಇದೊಂದು ವೇಸ್ಟೇಜ್ ಅವ್ರಿಗೆ ಲಾಸ್ ಆಗ್ತಾವ. ಅದು ಬಿಟ್ರೆ ಮತ್ತೆ ಉಳಿದ ಐಟಮ್ಗಳು ಏನಿರ್ತಾವಲ್ಲ ನಾನ್ ಪೆರಿಷಬಲ್, ಉಳಿದ ಐಟಮ್ಗಳು 3 to 5 days ರಿಪ್ಲೇಸ್ ಮಾಡ್ತಾರ ಅವ್ರು. 3 ಇಂದ 5 ನಿಮಿಷ. ಪೆರಿಷಬಲ್ 1 day ಸೆಲ್ ಆಗಲಿಲ್ಲ, ನೆಕ್ಸ್ಟ್ ಡೇ ರಿಪ್ಲೇಸ್ ಮಾಡ್ತಾರ ಅವ್ನು. ಸೊ ಇದು ವೇಸ್ಟೇಜ್ ಆಗ್ತೈತಿ ವೇರ್ ಹೌಸ್ ಒಳಗ.
ವೇರ್ ಹೌಸ್ ಮತ್ತು ಆಪರೇಟಿವ್ ಕಾಸ್ಟ್ ಇರ್ತಾವ ಅಂತಂದ್ರೆ ಅವು ವರ್ಕರ್ಸಿಗೆ ಪೇ ಮಾಡಬೇಕು. ಸೊ ಇದ್ರ ಕಾಸ್ಟ್ ಅರೌಂಡ್ 90 lakhs ಆಗ್ತೈತಿ. ಇದೆಲ್ಲ ಅವ್ರ ಕಾಸ್ಟ್ಗಳನ್ನ ಮೇಂಟೈನ್ ಮಾಡ್ಬೇಕು ಅವ್ರು. ಸಿಟಿ ಒಳಗೆ ಈ ಡಾಟಾ ಎಲ್ಲ ಇಟ್ಕೊಂಡು ವೇರ್ ಹೌಸ್ ಆಪರೇಷನ್ ಕಾಸ್ಟ್ ಇಟ್ಕೊಂಡು ಸೊ ಅವ್ರ ಪ್ರಾಫಿಟ್ ಹೋಗ್ಬೇಕಂದ್ರೆ ಭಾಳ ಡಿಫಿಕಲ್ಟ್ ಇರ್ತೈತಿ. ಇವೆಲ್ಲ ಚಾಲೆಂಜಸ್ಗಳು ಅವ್ರು ಫೇಸ್ ಆಗುವಂತಾವ್. ಸೊ ಇದಕ್ಕೆ ಏನ್ ಮಾಡ್ತಾರ ಅವರು, ಸೊ ಇನ್ನೊಂದ್ ಏನ್ ನೋಡಿರ್ಬೋದು ಅಂತಂದ್ರೆ ನೀವು ವೇರ್ ಹೌಸ್ ಒಳಗೆ ನೀವು ದೊಡ್ಡ ದೊಡ್ಡ ಐಟಮ್ ಅನ್ಫ್ರೀಕ್ವೆಂಟ್ಲಿ ಆರ್ಡರ್ ಐಟಮ್ಸ್ ಏನಿರ್ತಾವಲ್ಲ ಅವು ಜಲ್ದಿ ಡೆಲಿವರ್ ಆಗಂಗಿಲ್ಲ. ಯಾಕ? ಅವ್ರು ಫ್ರೀಕ್ವೆಂಟ್ಲಿ ಡಿಲಿವರ್ಡ್ ಐಟಮ್ಗಳು ಅಷ್ಟ ಅವ್ರು ತಮ್ಮ ಡಾರ್ಕ್ ಹೌಸಸ್ ಒಳಗೆ ವೇರ್ ಹೌಸ್ ಒಳಗೆ ಇಟ್ಕೋತಾರೆ. ಉಳಿದಿದ್ವೇನ ಇನ್ನೊಂದು ಮದರ್ ವೇರ್ ಹೌಸ್ ಅಂತ ಬರುತ್ತಾ ಅಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಅಲ್ಲಿಂದ ತಂದು ಕೊಡ್ತಾರೆ ನಿಮಗೆ. ಮೇ ಬಿ ಓಕೆ. PS5 ಡೆಲಿವರ್ ಮಾಡ್ತಾರೆ. ಈಗ ನೀವು ಕ್ವಿಕ್ ಕಾಮರ್ಸ್ ಹೋಗಿ ನೋಡಿದ್ರೆ ಇದ್ರೊಳಗೆ ಬರುವಂತ ಚಾಲೆಂಜಸ್ಗಳು ಏನಂತಂದ್ರ ಸ್ಟೋರ್ ಮಾಡಕ್ ನೀ ಐಟಮ್ಗಳು ಕೆಲವೊಂದ್ಸಲ ಫ್ರೀಸರ್ಗಳು ಏನಾಗ್ತದೆ ಇರ್ಬೇಕಾಗತ್ತೆ. ಐಸ್ ಕ್ರೀಮ್. ಇನ್ನೊಂದು, ಈಗ ಹ್ಮ್ ಕ್ವಿಕ್ ಕಾಮರ್ಸ್ ಇಷ್ಟೆಲ್ಲ ನಾವು ಮಾತಾಡಕತ್ತೇವಿ, ಬಟ್ ಇ ಕಾಮರ್ಸ್ ಒಳಗ ಬಿಗ್ ಪ್ಲೇಯರ್ ಯಾರು ಅಂತಂದ್ರೆ ಅಮೆಜಾನ್ದವ್ರು ಇದಾರೆ. ಅಮೆಜಾನ್ದವ್ರು ಇನ್ನ ಮಟ್ಟಾನು ಕ್ವಿಕ್ ಹ್ಮ್ ಕಾಮರ್ಸ್ ಬರಾಕತ್ತಿಲ್ಲ, ಬಟ್ ಫ್ಯೂಚರ್ ಕ್ವಿಕ್ ಕಾಮರ್ಸ್ ಅಂತ ಹ್ಮ್ ಹೇಳಕತ್ತಾರ. ಅಮೆಜಾನ್ ಇನ್ನೂ ಎಂಟ್ರಿ ಹೊಡೆದಿಲ್ಲ ಅಂತಂದ್ರೆ ಕ್ವಿಕ್ ಕಾಮರ್ಸ್ ಪ್ರಾಫಿಟಬಲ್ ಬಿಸ್ನೆಸ್ ಇಲ್ಲ, ಅದಕ್ಕಾಗಿ ಅಮೆಜಾನ್ ಬರಾಕತ್ತಿಲ್ಲ, ಅಥವಾ ಅಮೆಜಾನ್ ಸ್ಟ್ರಾಟಜಿ ಏನಿರ್ಬೋದು ನೆಕ್ಸ್ಟ್? ಅವರು ಬರ್ತಾರೆ. ಈಗ ಸದ್ಯ ಅವ್ರು ವಾಟರ್ ಟೆಸ್ಟ್ ಮಾಡತ್ತಾರ ಅಷ್ಟೇ. ಅವ್ರು ಅಮೆಜಾನ್ ಗ್ರಾಸರಿ ಅಂತ ಒಂದು ತಂದಿದ್ರು, ಅವ್ರು ಟೆಸ್ಟ್ ಮಾಡತ್ತಾರ ಅಷ್ಟೇ. ಅವ್ರು ಯಾವ ಇದು ಪ್ರಾಫಿಟೇಬಲ್ ಅನ್ಸಿರ್ ಅವರು ಲಾಂಚ್ ಮಾಡ್ತಾರೆ. ಈಗ ನೆಕ್ಸ್ಟ್ ನೋಡಿ ಝೊಮ್ಯಾಟೊ ಅವ್ರು ಲಾಂಚ್ ಮಾಡಿರ್ ಬ್ಲಿಂಕಿಟ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರು ಅವರು. ಯಾಕ ಅವ್ರಿಗೆ ಗೊತ್ತಾಗತ್ತೆ ಬ್ಲಿಂಕಿಟ್ ಒಳ್ಳೆ ಪರ್ಫಾರ್ಮರ್ ಐತಿ ಈ ಏರಿಯಾದಲ್ಲಿ. ಸೊ ಎರಡು ಒಂದಕ್ಕೊಂದು ಹೊಂದ್ಕೊಂದು ಒಳ್ಳೆ ಬೆಟರ್ ಫ್ಯೂಚರ್ ಕೊಡ್ಬೋದು ಅವರು. ಮೇ ಬಿ ನೆಕ್ಸ್ಟ್ ಕ್ವಾರ್ಟರ್ ಅಥವಾ ಇಯರ್ ಸ್ಟಾರ್ಟಿಂಗ್ 2025 ಅಮೆಜಾನ್ ಬಜಾರ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಲಾಂಚ್ ಮಾಡಕತ್ತಾರ. ಹಾ, ಅಮೆಜಾನ್ ಬಜಾರ್. ಅಮೆಜಾನ್ ಬಜಾರ್ ಬರಾಕತ್ತದ. ಹ್ಮ್ ಸೊ ಇಲ್ಲಿ ನಾವು ನೋಡ್ಬೇಕಂದ್ರೆ ಹ್ಮ್ ಎವ್ರಿ ಪಾಸಿಟಿವ್ ಹ್ಯಾಸ್ ನೆಗೆಟಿವ್ ಎಂಡಿಂಗ್, ಎವ್ರಿ ನೆಗೆಟಿವ್ ಹ್ಯಾಸ್ ಪಾಸಿಟಿವ್ ಎಂಡಿಂಗ್. ಸೊ ಅದೇ ತರ ಏನಾಗತ್ತದ, ನೀವು ಹ್ಮ್ ಆಗಲೇ ಹೇಳ್ದಂಗ ಗಿಗ್ ವರ್ಕರ್ಸ್ಗೆ ವರ್ಕ್ ಫ್ಲೋ ಜಾಸ್ತಿ, ವರ್ಕ್ ಫೋರ್ಸ್ ಬೇಕಾಗ್ತದ. ಸೊ ಜಾಸ್ತಿ ಜಾಸ್ತಿ ಹೈರ್ ಮಾಡ್ಕೋತಾರ. ಅಟ್ ದ ಸೇಮ್ ಟೈಮ್ ಹ್ಮ್ ರಿಟೇಲ್ ಸ್ಟೋರ್ಸ್ ಏನ್ ಅದಾವಲ್ಲ, ಟ್ರೆಡಿಷನಲ್ ದಿಂದ ನಾವು ಮೇಂಟೈನ್ ಮಾಡ್ಕೊಂತ ಬಂದೇವಿ, ಕಿರಾನಾ ಸ್ಟೋರ್ಸ್ ಆಗಿರ್ಬೋದು, ಲೋಕಲ್ ಏರಿಯಾದಾಗ ಕೆಲವೊಂದು ಅಂಗಡಿಗಳು ಇದಾವ, ಸ್ಟೇಷನರಿ ಅಂಗಡಿಗಳ, ಇವಕ್ಕೆ ಕೂತಾಗ್ತದೆ ಏನಾಗಿ ಹ್ಮ್ ಕ್ವಿಕ್ ಕಾಮರ್ಸ್. ಇದರಿಂದ ಇವಕ್ಕೇನು ಗೊತ್ತಾಗಂಗಿಲ್ಲ. ಸೊ ಈ ಸದ್ದ ನಾವ್ ಏನ್ ಮಾಡತ್ತಾವ ಅಂತಂದ್ರ ಇವು ನಾವು ವೇರ್ ಹೌಸ್ ಏನದಾವಲ್ಲ ಇವ್ ಫ್ರಾಂಚೈಸಿಗಳಾಗಿ ಕೊಡತ್ತಾರ ಒಂದಷ್ಟು ಕಂಪ್ನಿಗಳು. ಬಸ್ಗಳು ನೀವು ಉಳ್ದವ್ರ ಏರ್ ಮಾಡೋದ್ರಿಂದ ಇದು ಕಿರಾಣಾ ಸ್ಟೋರ್ಗಳು ತೊಂದರೆ ಆಕತ್ತ ಅನ್ನೋದು. ಅದ್ರ ಬದ್ಲಿ ಈ ಕಿರಾಣಾ ಸ್ಟೋರ್ಗಳ ನೀನು ವೇರ್ ಹೌಸ್ ಆದ್ರ ಇಬ್ಬರಿಗೂ ಪ್ರಾಫಿಟ್ ಆಗ್ತದಲ್ಲ. ಇಲ್ಲಿ ಇವ್ರಿಗೆ ಕಸ್ಟಮರ್ ಸಿಕ್ನು ಡೈರೆಕ್ಟ್ ಆಗಿ ಕೊಡಾಕ. ಬಟ್ ಇನ್ನೊಂದು, ಮತ್ತೆ ಈಗ ಡಿಮಾರ್ಟ್ ಬಂದಾಗ ಮಂದಿ ಏನಂತಂದ್ರು, ಡಿಮಾರ್ಟ್ ಮಂದಿ ಹೋಗೋದಿಲ್ಲ, ನಮ್ದೇನು ಪ್ರಾಫಿಟಿಬಿಲಿಟಿ ಹೋಗೋದಿಲ್ಲ ಅಂತ ಕಿರಾಣಾ ಸ್ಟೋರ್ ಮಾತಾಡಕತ್ತಿರು. ಬಟ್ ಈಗ ಮಂದಿ ಡಿಮಾರ್ಟ್ ಹೋಗಿ ಬಾಯ್ ಹ್ಮ್ ಮಾಡೋದ್ರಿಂದ ನಾನು ನನ್ನ ಲೋಕಲ್ ಏರಿಯಾ ಕಿರಾಣಾ ಸ್ಟೋರ್ದಾಗ ಬಾಯ್ ಮಾಡತ್ತಿಲ್ಲ. ನಾ ಯಾವ್ದೋ ಒಂದು 2 to 5 ಕಿಲೋಮೀಟರ್ಸ್ ಹ್ಮ್ ಹೊರಗೆ ಹೋಗಿ ಡಿಮಾರ್ಟ್ ಅಥವಾ ರಿಲಯನ್ಸ್ ಮಾರ್ಟ್ ಎಲ್ಲೋ ಒಂದ್ ಕಡೆ ತಗೊಂಡ್ ಬರ್ತೀನಿ. ಸೊ ಸಿಮಿಲರ್ಲಿ ನನ್ನ ಏರಿಯಾ ಕಿರಾಣಿ ಅಂಗಡಿದ ನಾ ಆರ್ಡರ್ ಮಾಡೋದ್ ಬಿಟ್ಟು ಕ್ವಿಕ್ ಕಾಮರ್ಸ್ ದಾಗ ಆರ್ಡರ್ ಮಾಡಕತ್ರ ಲೋಕಲ್ ಕಿರಾಣಿ ಸ್ಟೋರ್ ಹೆಂಗ್ ಬದಕ್ಬೇಕು? ಅವರು ಬದುಕುತ್ತಾರೆ, ಇಬ್ರು ಬದುಕ್ತಾರೆ. ನಾವು ಎಕ್ಸಾಂಪಲ್ ಮಲ್ಟಿಪ್ಲೆಕ್ಸ್ ಅಂಡ್ ಸಿಂಗಲ್ ಥಿಯೇಟರ್ಸ್ ನಾವು ಮೂವಿ ನೋಡಿದ್ರೆ ಈ ಸದ ಸಿಂಗಲ್ ಥಿಯೇಟರ್ಗಳು ನಾನ್ ಎಕ್ಸಿಸ್ಟೆಂಟ್ ಬಹಳ ಕಡಿಮೆ ಅದಾವ. ಬಟ್ ಮಲ್ಟಿಪ್ಲೆಕ್ಸಸ್ ಅದಾವ. ಸೇಮ್ನ ಇದು ಆಗ್ತೈತಿ. ಇವ್ರು ಹೈ ಇದ್ರೊಳಗೆ ಇರ್ತಾರು. ಸೊ ಸರ್ಟನ್ ಐಟಮ್ಸ್ಗಳು ನೀವ್ ಏನೈತಲ್ಲ ಅಲ್ಲೇ ಹೋಗಿ ಬೈ ಮಾಡ್ಬೇಕಾಗತ್ತೆ ಕಿರಾಣಾ ಸ್ಟೋರ್ ಒಳಗ. ಹ ಸೊ ಅಂತ ಐಟಮ್ಸ್ ನೀ ಕಿರಾಣಾ ಸ್ಟೋರ್ ಒಳಗೆ ಹೋಗಿನ ಬೈ ಮಾಡ್ತೀರಿ. ಹ ಓಕೆ, ಸೊ ಬಟ್ ಫಾರ್ ಎಕ್ಸಾಂಪಲ್ ಒಂದಷ್ಟು ಐಟಮ್ಸ್ಗಳು. ಹ್ಮ್ ಸೊ ಫಾರ್ ಎಕ್ಸಾಂಪಲ್ ನೀವು ಲೋಕಲ್ ಕಿರಾಣಾ ಸ್ಟೋರ್ ನೋಡಿದ್ರೆ ಅವ್ರು ಕ್ರೆಡಿಟ್ ಒಳಗೆ ಕೊಡ್ತಿರ್ತಾರ ಐಟಮ್. ನೀವು ಹಳೆ ಕಾಲದಿಂದ ತರೋರು ನೋಡಿರ ಅವ್ರು ನೀವು ಒಂದ್ ತಿಂಗಳು ಬಿಟ್ಟು ಹೋಗಿ ದುಡ್ಡು ಕೊಟ್ರು ಅವ್ರು ಇದ ನಡೀತಿರ್ತಾವ. ಸೊ ಅಂತವು ಬಂದ್ ಆಗಂಗಿಲ್ಲ. ಸೊ ಲೋಕಲ್ ಜನರಿಗೆ ಅವು ಬಂದ್ ಆಗಂಗಿಲ್ಲ ಕಿರಾಣಾ ಸ್ಟೋರ್ಗಳು. ಓಕೆ ಎಂಟ್ ವೇ ಅಲ್ಲಿ ವರ್ಕ್ ಆಗ್ತಿರ್ತಾವ. ಓಕೆ ಈಗ ಕರೆಂಟ್ಲಿ ಪ್ರಾಫಿಟೇಬಲ್ ಇರುವಂತಹ ಕ್ವಿಕ್ ಕಾಮರ್ಸ್ಗಳು ಯಾವದಾವು? ಹ್ಮ್ ಕರೆಂಟ್ಲಿ ಪ್ರಾಫಿಟೇಬಲ್ ಇರುವಂತಹ ಕಂಪ್ನಿಗಳು ಯಾವದಾವು ಕ್ವಿಕ್ ಕಾಮರ್ಸ್ ಒಳಗೆ? ಕರೆಂಟ್ಲಿ ನಾವು ನೋಡಿದ್ರಿ ಸದ್ಯ ಅಗದಿ ಮಾರ್ಕೆಟ್ ಲೀಡರ್ ಅಂತ ಹೇಳ್ಬೋದು. ಹೈಯೆಸ್ಟ್ GMV ಇರೋದು ಝೊಮ್ಯಾಟೋದು, ಬ್ಲಿಂಕಿಟ್, ದಟ್ ಇಸ್ 46%. ಸೊ ಓಕೆ, ನಿಯರ್ಲಿ 46%. ನೆಕ್ಸ್ಟ್ ಝೆಪ್ಟೋ ಅಂತಿದೆ, ಅದು ಬಹಳ ಪ್ರಾಫಿಟೇಬಲ್ ಇದೆ. ನೆಕ್ಸ್ಟ್ ಬ್ಲಿಂಕಿಟ್, ಝೆಪ್ಟೋ ಅಂಡ್ ಅನದರ್ ಇನ್ಸ್ಟಾಮಾರ್ಟ್. ಇನ್ಸ್ಟಾಮಾರ್ಟ್. ಇವು ಮೂರು, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಇವು ಮೂರು ಏನದಲ್ಲ ಪ್ರೆಸೆಂಟ್ಲಿ ಮೇಜರ್ ವರ್ಕಿಂಗ್ ಕಂಪನಿಗಳಿಗೆ ಸದ್ಯ ಹೈಯೆಸ್ಟ್ ಪ್ರಾಫಿಟೇಬಿಲಿಟಿ ಇರು. ಅದ್ರಾಗ ಹೈಯೆಸ್ಟ್ ಇರೋದು. ಐರನ್ ಅಂತ ಏನದ ಅಂತಂದ್ರೆ, ಈಗ ನಾ ಒಂದ್ಸಲ ಡಿಮಾರ್ಟ್ ಬಂದಾಗ ನಾ ಲೋಕಲ್ ಕಿರಾಣಾ ಸ್ಟೋರ್ದವ್ರ ಒಬ್ರು ಕೂಡ ಮಾತಾಡಿದ್ದೆ ನಮ್ಮ ಊರೊಳಗ. ಅವ್ರೇನಂದಿರ ಅಂದ್ರೆ ಡಿಮಾರ್ಟ್ ದವ್ರು ಡುಪ್ಲಿಕೇಟ್ ಪ್ರಾಡಕ್ಟ್ ಕೊಡ್ತಾರೆ, ಅದಕ್ಕೆ ಅವ್ರ ಪ್ರೈಸ್ ಚೀಪ್ ಇರ್ತದ. ನಮ್ಮ ಅಂಗಡಿ ಒಳಗೆ ಏನದ ಒರಿಜಿನಲ್ ಪ್ರಾಡಕ್ಟ್ ಮಾಡ್ತೇವಿ, ನಮ್ದು ಅದಕ್ಕೆ ಪ್ರೈಸ್ ಹೈ ಅದ ಅಂತ ನಂಗೆ ಹಿಂಗೊಂದ್ ಸ್ವಲ್ಪ ನಂಗೆ ಅವ್ರ ಚುನಾಯಿಸೋ ಕೆಲಸ ಮಾಡಿದ್ರು. ಬಟ್ ಅಲ್ಲದ ರೀಸನ್ ಬೇರೆ ಅದ. ಸೊ ಅದಲ್ಲ
ಕ್ವಿಕ್ ಹಾ ಕಾಮರ್ಸ್ ಡೈರೆಕ್ಟ್ ಸೂಪರ್ ಸ್ಟಾಕಿಸ್ಟ್ ಇಂದ ಅಥವಾ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ತರೋದ್ರಿಂದ ಅವ್ರ ಕಡೆ ಕಾಸ್ಟ್ ಕಮ್ಮಿ ಇರ್ತದ. ಸೊ ಈ ಹ್ಮ್ ರಿಟೇಲರ್ಸ್ ಮತ್ತ ಕ್ವಿಕ್ ಕಾಮರ್ಸ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಒಂದು ಸಪ್ಲೈ ಚೈನ್ ಎಫೆಕ್ಟ್ ಕೊಡ್ತದ ಅಂತ ಅನಿಸ್ತದ. ಏನ ಸಪ್ಲೈ ಚೈನ್ ಇನ್ ದ ಸೆನ್ಸ್ ಒಂದು ಸ್ಟಾಕಿಸ್ಟು ಸೂಪರ್ ಸ್ಟಾಕಿಸ್ಟು ಅಲ್ಲಿಂದ ರಿಟೇಲರ್ ಮಟ್ಟ ಬರ್ತದಲ್ಲ, ಈ ಸಪ್ಲೈ ಚೈನ್ ಕಟ್ ಆಗ್ತದ ಏನ? ಹಾ ಸಪ್ಲೈ ಚೈನ್ ಕಟ್ ಆಕತಿ, ಇದರಿಂದ ಪ್ರಾಫಿಟ್ ಆಕತಿ. ಮತ್ತ ಅವ್ರು ಏನದಾರಲ್ಲ ವೈಟ್ ಲೇಬಲ್ ತಮ್ಮ ಪ್ರೈವೇಟ್ ಲೇಬಲ್ ತೆಗಿತಾರ, ಅದರಿಂದ ಏನೈತಲ್ಲ ಅವ್ರು ಕಾಸ್ಟ್ ಕಟಿಂಗ್ ಇದನ್ನ ಕಟ್ ಮಾಡ್ಕೋತಾರ. ಅದ್ರೊಳಗೆ ಪ್ರಾಫಿಟ್ ಮಾರ್ಜಿನ್ ಹೆಚ್ಚಿಗೆ ಮಾಡ್ಕೋತಾರ. ಪ್ರಾಫಿಟ್ ಮಾರ್ಜಿನ್ ಹೆಚ್ಚಿಗೆ ಹೆಂಗ್ ಮಾಡ್ಕೋಬಹುದು ಅಂತಂದ್ರೆ ಅವ್ರೊಂದು ತಮ್ಮ ಪ್ರೈವೇಟ್ ಲೇಬಲ್ ತೆಗಿಬಹುದು ಒಂದು. ಇನ್ನೊಂದು ಸೊ ಇವ್ರದೇನು ವರ್ಕ್ ಫೋರ್ಸ್ ಏನೈತಲ್ಲ ಅದನ್ನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಆಪರೇಷನಲ್ ಕಾಸ್ಟ್ ಏನೈತಲ್ಲ ಒಳ್ಳೆ ರೂಟ್ಸ್ ಹುಡ್ಕೋದ್ರಿಂದಾಗ್ಲಿ ಇದನ್ನ ಕಡಿಮೆ ಮಾಡ್ಕೋದ್ರಿಂದ ಇವ್ರು ಪ್ರಾಫಿಟೇಬಲ್ ಆಗ್ಬೋದು. ಇವು ಅಷ್ಟು ಇನ್ನೊಂದು. ಮತ್ತೆ ಇವ್ರು ಇದ್ರೊಳಗ ಇನ್ನೊಂದು ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಕೊಡ್ತಾರ ಅನ್ನೋದ್ರಿಂದ ಡೆಲಿವರಿ ಬಾಯ್ಗಳು ಪ್ರಾಫಿಟೇಬಲ್ ಆಗ್ತಾರ ಅಂತ ಅನಿಸ್ತದ ಈ ಮಾರ್ಕೆಟ್ ಕಾಂಪಿಟೇಷನ್ ಒಳಗಡೆ. ಹ್ಮ್ ಡೆಲಿವರಿ ಬಾಯ್ಗಳು ಹಾ ಪ್ರಾಫಿಟೇಬಲ್ ಆಗ್ತಾರೆ. ಕಂಪನಿ ವೆದರ್ ಪ್ರಾಫಿಟ್ ಆಗ್ತದ ಡೆಲಿವರಿ ಬಾಯ್ಸ್ ಒಳಗೆ ಡೆಲಿವರಿ ಡೆಲಿವರಿ ಬಾಯ್ಸ್ ಗಳು ಬಾಯ್. ಇದ್ರಾಗ ಆಮೇಲೆ ನನಗೊಂದು ಯಾವ್ದೋ ಪಿನ್ ಕೋಡ್ ಸಿಗೋದ್ರಿಂದ ಲೋಕಲ್ ಏರಿಯಾದಾಗ ಕೆಲಸ ಮಾಡುವಂತ ಆಪ್ಷನ್ ನಂಗೆ ಸಿಗ್ತದ ನಾಳಿಂದ. ಇದೇನೈತಲ್ಲ ನಿಮ್ ಪರ್ಮನೆಂಟ್ ಜಾಬ್ ಆಗಂಗಿಲ್ಲ. ಸೊ ಇಂಡಿಯಾ ಏನೈತಲ್ಲ ಗೌರ್ಮೆಂಟ್ ಜಾಬ್ ಇರಬೇಕು, ಒಳ್ಳೆ ಸ್ಯಾಲ್ರಿ ಇರಬೇಕು. ಇದರಿಂದ ಮುಂದ್ ಹೊಂಟತಿ. ಸೊ ಗಿಗ್ ಎಕಾನಮಿ ಅಂದ್ರೆ ನೀವ್ 1 hour ಅರ್ನ್ ಮಾಡಿದಿ, ನೀವ್ ಒಂದ್ ಬೆಟರ್ ಕಲ್ತಂದ್ರ ಸೊ ನೀ ನೆಕ್ಸ್ಟ್ ಜಾಬಿಗೆ ನೀ ಪ್ರಿಪೇರ್ ಆಗ್ತಿರ್ತೀಯ. ಸೊ ಆ ಟೈಮ್ ಒಳಗೆ ನಿನ್ನಂತೆ ಖಾಲಿ ಇರೋ ಬದ್ಲಿ ಒಂದ್ ವರ್ಕ್ ಮಾಡಕ್ ಒಂದ್ ಕೆಲಸ ಇರುತ್ತ, ನೀವ್ ವರ್ಕ್ ಮಾಡಿದ ಕೆಲಸಕ್ಕೆ ಒಂದು ಪೇ ಮಾಡ್ತಾರ ಅವ್ರು. ಸೊ ಇದೆಲ್ಲ ಇಲ್ಲಿ ಇದೊಂದು ಆ ಟೈಮಿಗೆ ನಿನಗ್ ಡೇ ಬೈ ಡೇನ ಅಪ್ಡೇಟ್ ಆಗ್ಲೇಬೇಕಾಗ್ತದೆ, ಯಾಕಂದ್ರೆ ಮಾರ್ಕೆಟ್ ಅಷ್ಟು ಕಾಂಪಿಟೇಟಿವ್ ಹಾಕೊಂತ ಹೋಗಾಕತ್ತದ. ಸೊ ಈಗಿನ ರಿಟೇಲ್ ಸ್ಟೋರ್ ಓನರ್ಸ್ ಏನ್ ಅದಾರಲ್ಲ, ಅವ್ರು ಯಾವ ಟೈಪ್ ಅಪ್ಡೇಟ್ ಆಗ್ಬೇಕು ಈ ಕ್ವಿಕ್ ಕಾಮರ್ಸ್ ನಾವು ಫೈಟ್ ಮಾಡ್ಬೇಕಂದ್ರ? ಅವರು ಏನೈತಲ್ಲ ಈ ಟೆಕ್ನಾಲಜಿ ಎಲ್ಲಾರು ಯೂಸ್ ಮಾಡ್ಕೋಬಹುದು. ಕ್ವಿಕ್ ಕಾಮರ್ಸ್ ಅವ್ರು ಅಷ್ಟೇ ಯಾಕೆ ಯೂಸ್ ಮಾಡ್ಬೇಕು ಈ ಟೆಕ್ನಾಲಜಿ? ನೀವು ಅದರ್ ಟೆಕ್ನಾಲಜಿ ಯೂಸ್ ಮಾಡ್ಕೋರಿ. ನೀವು ಏನೈತಲ್ಲ ನಿಮ್ ಏರಿಯಾ ಸುತ್ತಮುತ್ತ ಯಾರು ಯಾವ ಐಟಮ್ ಬೈ ಮಾಡ್ತಾರೆ ಹೆಚ್ಚಿಗೆ ನೀವು ತೊಂಬರಿ. ಕಾಂಪಿಟೇಟಿವ್ ಪ್ರೈಸಿಂಗ್ ಇಡ್ರಿ. ಅವ್ರೇನ್ ಸರ್ಚ್ ಮಾಡ್ತಾರಲ್ಲ ಆಪ್ಷನ್ ನಿಮಗೆ ಇರಂಗಿಲ್ಲ. ಸೊ ನೀವು ಯಾವಾಗ್ಲೂ ಸೇಮ್ ರೇಟಿಗೆ ಪ್ರೈಸ್ ಐಟಮ್ ಕೊಡಾಕತ್ತೀರ, ಬೇಕಾದ ಐಟಮ್ ನೀವು ಡೆಲಿವರ್ ಮಾಡಾಕತ್ತಿ ಅಂದ್ರೆ ನೀವು ಈಸಿಲಿ ಕಂಪೀಟ್ ಮಾಡ್ಬೋದು ಅವ್ರಿಗೆ. ನೀವು ಬಟ್ ಇನ್ನೊಂದು, ನಾರ್ಮಲಿ ಬೇಕಾದ ಸಲ ನಾವು ರಿಟೇಲ್ ಸ್ಟೋರ್ ಓನರ್ಸ್ ಏನದವಲ್ಲ, ನಮಗೆ ಸ್ಟಾಕಿಸ್ಟ್ ಬಿಟ್ರೆ ಬೇರೆ ಯಾವ್ದು ಆಪ್ಷನ್ಗಳು ಗೊತ್ತಿಲ್ಲ, ನಮಗೆ ಟೆಕ್ನಾಲಜಿ ಗೊತ್ತಿಲ್ಲ. ಬಟ್ ಈ ಕ್ವಿಕ್ ಕಾಮರ್ಸ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಡೆ ತರೋದ್ರಿಂದ ಅವ್ರಿಗೆ ಕಾಂಪಿಟೇಟಿವ್ ಪ್ರೈಸ್ ಸಿಗ್ತದ. ಸೊ ರಿಟೇಲ್ ಸಪ್ಲೈಯರ್ಸ್ ಏನದಾರ, ರಿಟೇಲರ್ಸ್ ಏನದೇವಲ್ಲ, ಸೊ ಇವ್ರಿಗೆ ಯಾವ ಆಪ್ಷನ್ಗಳು ಅವೈಲೇಬಲ್ ಅದಾವ ಮಾರ್ಕೆಟ್ ಒಳಗ, ನಾನು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರ? ಸೊ ಆಲ್ರೆಡಿ ಬಿಗ್ ರಿಟೇಲರ್ಸ್ ಇರ್ತಾರಲ್ಲ ದೊಡ್ಡ ಅವ್ರಿಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಇರ್ತದೆ ಇದರಿಂದ. ಯಾಕಂದ್ರೆ ಅವ್ರು ಇವತ್ತ ಮಾಡತ್ತಿರೋದಿಲ್ಲ. ಸೊ ಆಲ್ರೆಡಿ ಅವ್ರು ಕನೆಕ್ಟೆಡ್ ಇರ್ತಾರೆ. ಅವ್ರದ್ದೇ ಅದೊಂದು ನೆಟ್ವರ್ಕ್ ಇರುತ್ತೆ. ಸೊ ವಿಚ್ ಇಸ್ ಬೆಟರ್ ದನ್ ಇವ್ರು ಏನದಾರಲ್ಲ VC ಫಂಡೆಡ್ ಇವ್ರು ಇ ಕಾಮರ್ಸ್ ಇವರಿಂದ ಬೆಟರ್ ಕನೆಕ್ಟೆಡ್ ಇರ್ತಾರ. ಸೊ ಅವ್ರು ಈಸಿಲಿ ಪೆನೆಟ್ರೇಟ್ ಮಾಡ್ಬೋದು ಅವ್ರ ಮಾರ್ಕೆಟ್, ಅವ್ರ ಏರಿಯಾ. ಮೊದ್ಲಿಂದ ಪುರಾತನ ಕಾಲದಿಂದ ನಡ್ಸ್ಕೊಂಡು ಬಂದಿರ್ತಾರ ಅವನ್ನೆಲ್ಲ ಅಂಗಡಿಗಳನ್ನ, ಅವ್ರಿಗೆ ಗೊತ್ತಿರ್ತದ ಆಲ್ರೆಡಿ. ಅವ್ರು ಬೆಟರ್ ಹ್ಯಾಂಡಲ್ ಮಾಡ್ತಾರೆ ಇದಕ್ಕಿನ ಸಿಚುವೇಶನ್ ಈ ತರ ಅವನ್ನ ಫೈಟ್ ಮಾಡಕ್ ಅವ್ರು ಎಕ್ವಿಪ್ಡ್ ಇರ್ತಾರ. ಓಕೆ, ಈ ಸ್ಟಾರ್ಟ್ಅಪ್ ಅಂತ ಬಂದಾಗ ಒಂದು ಕಲ್ಚರ್ ಏನ್ ಸ್ಟಾರ್ಟ್ ಆಗಿದೆ, ವೆದರ್ ನಾವು ಪ್ರಾಫಿಟ್ ಆಗ್ತೇವೆ ಲಾಸ್ ಆಗ್ತೇವೆ ಸೆಕೆಂಡರಿ, ಬಟ್ ನಾವು ಕ್ಯಾಶ್ ಬರ್ನ್ ಮಾಡ್ಕೊಳಕ್ ರೆಡಿ ಅದ ಅಂತ ಕೆಲವೊಂದು ಸ್ಟಾರ್ಟ್ಅಪ್ಗಳು ಬರ್ತಾವೆ. ಯಾಕಂದ್ರೆ ನೀವು ಹೇಳ್ದಂಗ ಅದಕ್ಕೆ VC ಫಂಡಿಂಗ್ ಸಿಕ್ಕಿರ್ತದ, ಫಂಡ್ ಹೆಂಗೋ ಯೂಸ್ ಮಾಡ್ಕೋಬೇಕು. ಸೊ ಐದರ್ ಇಟ್ ಫಾರ್ಮ್ ಆಫ್ ಡಿಸ್ಕೌಂಟ್ ಏನೋ ನಾವು ಆಫರ್ ಮಾಡ್ತೀನಿ, ಕಸ್ಟಮರ್ ಅಟ್ರಾಕ್ಟ್ ಮಾಡ್ತೀನಿ ಅನ್ನಕತ್ತಾರ. ಒಂದು ಸೇಮ್ ಈಗ ನಾವು ರಿಟೇಲ್ ವರ್ಸಸ್ ಕ್ವಿಕ್ ಕಾಮರ್ಸ್ ನೋಡೋಕ್ಕಿಂತ ಇ ಕಾಮರ್ಸ್ ವರ್ಸಸ್ ಕ್ವಿಕ್ ಕಾಮರ್ಸ್ ನೋಡ್ರ ಫೈಟ್ ಹೆಂಗ್ ಆಗ್ಬೋದು ಇಲ್ಲಿ? ಯಾಕಂದ್ರೆ ಇಬ್ಬರಿಗೂ ಸೇಲ್ ಬೇಕಾಗ್ಯದ. ನೀವು ಕ್ವಿಕ್ ಕಾಮರ್ಸ್ ಆರ್ಡರ್ ಮಾಡೋದ್ರಿಂದ ಇ ಕಾಮರ್ಸ್ ಸೇಲ್ಸ್ ಸ್ವಲ್ಪ ಇಂಪ್ಯಾಕ್ಟ್ ಬೀಳ್ತದ ಅಂತ ಕಾಣ್ತದ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಹೊಸ ಫೋನ್ ಲಾಂಚ್ ಆಗ್ತದ, ಕ್ವಿಕ್ ಕಾಮರ್ಸ್ ನಾವು 20% ಡಿಸ್ಕೌಂಟ್ ಅದ, ಇ ಕಾಮರ್ಸ್ 10% ಡಿಸ್ಕೌಂಟ್ ಅದ. ಇ ಕಾಮರ್ಸ್ ನಾವು 1 day ವೇಟ್ ಮಾಡೋ ಬದ್ಲಿ ಕ್ವಿಕ್ ಕಾಮರ್ಸ್ ತಗೋತೇನೆ ಅಂತ ಹೊಂಟ್ರ, ಕ್ವಿಕ್ ಕಾಮರ್ಸ್ ಕ್ಯಾಶ್ ಬರ್ನಿಗೆ ರೆಡಿ ಆದ್ರ ಅಡ್ವಾಂಟೇಜ್ ಕಸ್ಟಮರ್ಗೆ ಆಗ್ತದ ಅಥವಾ ಈ ಪ್ಲಾಟ್ಫಾರ್ಮ್ಗಳಿಗೆ ಆಗ್ತದ? ಅಡ್ವಾಂಟೇಜ್ ಯಾವಾಗ್ಲೂ ಕಸ್ಟಮರ್ ಆಗ್ತದೆ. ಯಾಕಂತಂದ್ರ ಈಗ ಇ ಕಾಮರ್ಸ್ ಕ್ವಿಕ್ ಕಾಮರ್ಸ್ ಫೈಟ್ ಮಾಡಕತ್ತಂದ್ರ ಎರಡು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆದಂಗೆ ಇಬ್ಬರಿಗೂ ಪ್ರಾಫಿಟ್ ಆಗ್ತತೋ ಬಿಡ್ತತೋ ಗೊತ್ತಿಲ್ಲ. ಮತ್ತು ಕಸ್ಟಮರ್ಗಂತೂ ಆಗತ್ತದ. ಯಾಕಂತಂದ್ರ ಈಗ ಫ್ಲಿಪ್ಕಾರ್ಟ್ ಹೇಳಿದ್ರೆ ಫ್ಲಿಪ್ಕಾರ್ಟ್ 15 ಮಿನಿಟ್ಸ್ ಒಳಗೆ ಡೆಲಿವರಿ ಮಾಡತಾನ ಲ್ಯಾಪ್ಟಾಪ್ ಫೋನ್ಸ್. ಅವಂದ ಒಂದು ಸಪ್ರೇಟ್ ಕ್ವಿಕ್ ಕಾಮರ್ಸ್ ತೆಗೆದ್ರೆ ಮತ್ತು ಅವಂಗ ಪ್ರಾಫಿಟ್, ಫ್ಲಿಪ್ಕಾರ್ಟ್ದಂಗ ಪ್ರಾಫಿಟ್ ಇದೆ. ಫ್ಲಿಪ್ಕಾರ್ಟ್ ಮತ್ತು ಫ್ಲಿಪ್ಕಾರ್ಟ್ ಕ್ವಿಕ್ ಕಾಮರ್ಸ್ ಪಾರ್ಟ್. ಸೊ ಒಂದ ಕಂಪ್ನಿ, ಸೊ ಎರಡು ಸಪರೇಟ್ ವೆಂಚರ್ಸ್ ನಡೆಸ್ತಾವ. ಇದರಿಂದ ಅವ್ರಿಗೆ ಪ್ರಾಫಿಟ್. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಸಪ್ಲೈ ಚೈನ್ ಇರುತ್ತೆ. ಬಟ್ 2 tier 3 side ಸಿಟಿಗೆ ಅವ್ರೇನು ಅವ್ರು ಇವ್ರನ್ನ ಕಳ್ಸಂಗಿಲ್ಲ, ಡೆಲಿವರಿ ಪಾರ್ಟ್ನರ್ಸ್ ಆಗ್ಲಿ ಅವರು. ಮತ್ತೆ ಸ್ಟೋರ್ಗಳು ಮ್ಯಾನೇಜ್ ಮಾಡಂಗಿಲ್ಲ, ವೇರ್ ಹೌಸ್ಗಳು ಮ್ಯಾನೇಜ್ ಮಾಡಂಗಿಲ್ಲ. ಅವ್ರ ಡೆಲಿವರಿ ಏನ್ ಮಾಡೋದಿರ್ತಲ್ಲ. ಇದು ಕ್ವಿಕ್ ಕಾಮರ್ಸ್ ಆಸ್ ಆಫ್ ನಾವು
ಈಗೇನದ ಅಂದ್ರೆ ಅಮೆಜಾನ್ ಹ್ಮ್. ನಮಗೆಲ್ಲ ಗೊತ್ತಿರೋ ಟೈಪ್ ನಾವೆಲ್ಲ ಆರ್ಡರ್ ಮಾಡ್ಬೇಕಂತ ವಿಚಾರ ಮಾಡಿದಾಗ ನಮ್ಮ ಲೊಕೇಶನ್ ಡೆಲಿವರಿ ಇರಾಕಿಲ್ಲ ಒನ್ ಟೈಮ್ ಒಳಗಡೆ. ನಾವೆಲ್ಲ ಹ್ಮ್. ಬೆಳಗಾವಿ ಸಿಟಿ ಹ್ಮ್. ಅಥವಾ ಯಾವ್ದೋ ಒಂದು ಸಿಟಿ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬರ್ತಿದ್ದಂತ ಸೀನ್ಗಳು ಇದ್ದವು ಅವಾಗೆಲ್ಲ. ಹ್ಮ್. ಈಗ ನಮ್ ಪಿನ್ ಕೋಡ್ ಹ್ಮ್. ಡೆಲಿವರಿ ಹ್ಮ್. ಮಾಡಕತ್ತಾರ. ಸೊ ಸಿಮಿಲರ್ಲಿ ಕ್ವಿಕ್ ಹ್ಮ್. ಕಾಮರ್ಸ್ ಅನ್ನು ಈ ಮೆಟ್ರೋ ಸಿಟಿ ಬಿಟ್ಟು ನಮ್ಮಂತ ಸಣ್ಣ ಸಣ್ಣ ಸಿಟಿಗಳನ್ನು ಪೆನೆಟ್ರೇಟ್ ಆಗುವಂತ ಚಾನ್ಸ್ ಅದೇ ನನ್ ಫ್ಯೂಚರ್ ಒಳಗೆ. ಕ್ವಿಕ್ ಕಾಮರ್ಸ್ ಐತಲ್ಲ ಹಳ್ಳಿಗಳಿಗೆ ಟೈರ್ 4 ಸಿಟಿಗೆ ಅದು ಆಗಕ್ ಸಾಧ್ಯ ಇಲ್ಲ. ಸೊ ಇಟ್ಸ್ ಅವ್ರ ಮೇಂಟೆನೆನ್ಸ್ ಆಪರೇಷನ್ ಕಾಸ್ಟ್ ಬಹಳ ಹೈ ಆಗತ್ತದ. 10 ಮಿನಿಟ್ಸ್ ಒಳಗೆ ನೀವು ಬೆಳಗಾವ್ ಒಳಗ್ ಮಾಡ್ತಿ ಅಂತಂದ್ರ ಒಂದ್ ವೇರ್ ಹೌಸ್ ಇಡ್ಲೇಬೇಕು ನೀ, ಅದು ಬೆಳಗಾವಿಗೆ ಅಷ್ಟ. ಸೊ ಆಪರೇಷನ್ ಇದ್ರ ಕಾಸ್ಟ್ ಮತ್ತೆ ಆಲ್ರೆಡಿ ಮತ್ತೆ ಕನ್ಸ್ಯೂಮರ್ಸ್ ಕಡಿಮೆ ಇರ್ತಾರಲ್ಲ ಆಲ್ರೆಡಿ, ಕಾಸ್ಟ್ ಬಾಳ ಹಾಳಾಕತಿ. ಇದನ್ನ ಅವ್ರು ಮಾಡಂಗಿಲ್ಲ ಇದನ್ನ. ಅದ ಯಾಕಂದ್ರೆ ಅವ್ರು ಇದನ್ನು ಏನೈತ್ಲ ನೀವು ನೋಡಿದ್ರೆ ಹುಬ್ಳಿಯಲ್ಲಿ ವೇರ್ ಹೌಸ್ ಇದೆ ಆಲ್ರೆಡಿ, ಒನ್ ಡೇ ಒಳಗೆ ಡೆಲಿವರ್ ಮಾಡ್ತಾರ ಅಷ್ಟ. ಅವ್ರು ಬಾಳ ಅಂದ್ರ ಕಾಮರ್ಸ್ ಅವರು, ಕ್ವಿಕ್ ಕಾಮರ್ಸ್ ಅವರು ಅದ ಸಾಧ್ಯ ಇಲ್ಲ ಸದ್ಯ. ಮೇ ಬಿ 2030 ಒಳಗೆ 30 ಬಿಲಿಯನ್ ಇಂಡಸ್ಟ್ರಿ ಆಗ್ತದ ಅಂತ ಹೇಳ್ತಾರೆ ಇದನ್ನ. ಅವಾಗ ಏನಾರ ಈ ಟೈರ್ 2 ಟೈರ್ ಸಿಟಿಗಳಿಗೆ ಬರಬಹುದು ಮೇ ಬಿ ಸೊ ಅಂತ ನೀವ್ ಪುಣೆ ಹೇಳೋ ಪ್ರಕಾರ ಮೈಸೂರು ಇಂಥ ಸಿಟಿಗಳು. ಬಟ್ ಎಂಡ್ ಕಾರ್ನರ್ ಬೆಳಗಾವ್ ಆಫ್ ಇಂಡಿಯಾ ಇದನ್ನ ಯಾವ್ದೋ ಒಂದು ಸಿಟಿ, ಸಾರಿ ಎಂಡ್ ಕ್ವಿಕ್ ಕಾರ್ನರ್ ಆಫ್ ಕಾಮರ್ಸ್ ಇಂಡಿಯಾ ಯಾವ್ದೋ ಒಂದು ವಿಲೇಜ್ ಅನ್ಸೋಂತ ನೆಸಸರಿ ಇಲ್ಲ ಕ್ವಿಕ್ ಕಾಮರ್ಸ್ ಇಂದ. ನೆಸೆಸಿಟಿ ಇಲ್ಲ ಅದಕ್ಕೆ. ಓಕೆ. ಯಾಕಂದ್ರೆ ಎಲ್ಲಾ 10 ಟೈಮ್ಸ್ ಒಳಗೂ ಬೇಕಾಗಿಲ್ಲ ಎಲ್ಲಾ ಕಡೆ. ಇವನ್ ನಾವ್ ಆ, ಯು ಎಸ್ ನಾವು ಇಂಡಿಯಾ ಯಾವಾಗ ಕಂಪೇರ್ ಮಾಡಿ ನೋಡಿದ್ರು US ಒಳಗನು ಈ ಆನ್ಲೈನ್ ಮಾರ್ಕೆಟಿಂಗ್ ಅಷ್ಟು ಪೆನೆಟ್ರೇಟ್ ಆಗಿಲ್ಲ ಇನ್ನೂ ಅಲ್ಲಿ ಆಗ್ಬೇಕಾದಂತ ಬಾಳ ಅದ. ಸಿಮಿಲರ್ಲಿ ಇಂಡಿಯಾದಾಗೂ ಆ ತರ ಯು ಎಸ್ ಕೆಲವೊಂದು ನಾವು ಯು ಎಸ್ ನಾವು ನೋಡಿದ್ರ ನಮ್ ಇಂಡಿಯನ್ ಕಾಮರ್ಸ್ ಆಗ್ಲಿ, ಇಂಡಿಯನ್ ಆನ್ಲೈನ್ ನಾವ್ ಏನ್ ನಡೆಯತ್ತಲ್ಲ ರೆವಲ್ಯೂಷನ್, ಇದನ್ನ ಡಿಜಿಟಲ್ ರೆವಲ್ಯೂಷನ್ ಅಂತ ನಾವು ಹೇಳತ್ತವಲ್ಲ ಈ ಸದ್ಯ ಇಂಡಿಯನ್ ಗೌರ್ಮೆಂಟ್ ಹೇಳತೈತಿ. ಇದನ್ನ ನಾವು ಕಂಪೇರ್ ನೋಡ್ರಿ ಬೇರೆ ಕಂಟ್ರಿಗೆ, ಬಹಳ ಇಂಡಿಯಾ ಮುಂದುವರೆದಿದ್ರಾಗ. ಇಂಡಿಯನ್ ಇದು ಅಮೆರಿಕನ್ ಕ್ವಿಕ್ ಕಾಮರ್ಸ್ ಕಂಪ್ನಿ ಒಂದು ಈ ಸದ್ಯ ಯಾವ್ದೋ ಒಂದು ನಾನ್ ನೋಡ್ತಿದ್ದ ಲೇ ಆಫ್ ಮಾಡತ್ತಾರ ಎಂಪ್ಲಾಯಿಗಳನ್ನ, ಸಕ್ಸಸ್ ಆಗತ್ತಿಲ್ಲ. ಮತ್ ಯುರೋಪ್ದಾಗ ಇರುವಂತ ಒಂದು ಕ್ವಿಕ್ ಕಾಮರ್ಸ್ ಕಂಪ್ನಿನು ಅವನು ಲೇ ಆಫ್ ಮಾಡತ್ತಾರ. ಬರೀ ಟರ್ಕಿ ಒಳಗ ಅಷ್ಟ ಆಪರೇಟ್ ಮಾಡತ್ತಾರ ಈ ಸದ್ಯ ಮೇಜರ್ ಸಿಟಿ ಒಳಗ. ಬಟ್ ಇಂಡಿಯಾದೊಳಗೆ ಇವೆಲ್ಲ ರನ್ ಆಗತ್ತಾವ. ಮತ್ ನೀವು ನೋಡಿದ್ರಿ ಏನ್ ಇಂಡಿಯಾದೊಳಗೆ ರೀಸನ್ ಈ ಸದ್ಯ ಇರ್ಬೋದು? ನೀವು ಪ್ರಿಂಟಿಂಗ್ ಲೇಬಲ್ಸ್ ಅದೇ ಆರ್ಡರ್ ಮಾಡಬಹುದು. ಹ್ಮ್ ಜಸ್ಟ್ ಪ್ರಿಂಟ್ ಮಾಡಕ್ ಒಂದು ಹಾಳಿ ನಿಮ್ಗೆ ಏನಾರ ನಿಮ್ಮ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಅದನ್ನ ಆರ್ಡರ್ ಮಾಡ್ಕೊಂಡು ನೀವು ಅವ್ನು ಹೊಳ್ಳಿ ಕಳಿಸಬಹುದು. ಇಷ್ಟ ಈಸಿಲಿ ಆನ್ಲೈನ್ ಅವೈಲೇಬಲ್ ಥಿಂಗ್ಸ್ ಅವೈಲೇಬಲ್ ಅದಾವ ಇಂಡಿಯಾವು. ನೀವು ಮೇಜರ್ ಸಿಟಿ ಒಳಗೆ ಇದ್ರಷ್ಟ ಮತ್ತೆ ಸಿನಾರಿಯೋ ಕಾಣ್ತದೆ. ಇಂಡಿಯಾದಾಗ ವರ್ಕ್ ಆಗತ್ತದ, US ದಾಗ ವರ್ಕ್ ಆಗಿಲ್ಲ. ಬಟ್ US ನಮ್ಕಿಂತ ಡೆವಲಪ್ಡ್ ಕಂಟ್ರಿ ಅದ. ಸೊ ಏನ್ ರೀಸನ್ ಡೆವಲಪ್ ನೇಷನ್ US ದಾಗ ಯಾಕೆ ಆಗತ್ತಿಲ್ಲ, ಇಂಡಿಯಾದಾಗ ಯಾಕೆ ಆಗತ್ತದ, ಏನ್ ರೀಸನ್ ಇರ್ಬೋದು? ಮೇ ಬಿ ಫೌಂಡರ್ಸ್ ಅಥವಾ ಏನಾರ ರೀಸನ್ ಹುಡುಕಿ ನಾವ್ ಟ್ಯಾಕ್ಸ್ ಆವಿ ಜನರೇಷನ್ ಏನೈತ್ಲ ಇಂಡಿಯಾದು ನಾವು ಅನ್ಕೊಂಡಿಲ್ಲ ಅವ್ರಷ್ಟು ಇದಿಲ್ಲ. ಅವ್ರಕಿನ್ನ ಬೆಟರ್ ಅಥವಾ ನಾವು ಟೆಕ್ ಹುಡುಕೋದ್ರಾಗ ಅಥವಾ ಟೆಕ್ ಯೂಸ್ ಮಾಡೋದ್ರಾಗ ಕಂಟ್ರಿಕಿನ್ನ ಬೆಟರ್ ಅದಾವ. ನೀವು ಅದಕ್ಕೆ ಆಲ್ರೆಡಿ ನಾವು ಏನು ಸಿಲಿಕಾನ್ ವ್ಯಾಲಿ ಅಂತ ಕರಿತೇವೆ, ಬೆಂಗಳೂರು ಆಗ್ಲಿ ಏನಾಗ್ಲಿ. ಸೊ ಇಲ್ಲ ಆಲ್ರೆಡಿ ಜನ ಏನದಾರಲ್ಲ ಇವನ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೋದ್ರಾಗ ಅಡಾಪ್ಟ್ ಮಾಡ್ಕೋದ್ರಾಗ ಮುಂದದಾರ ಅವ್ರಕಿನ್ನ. ಇಲ್ಲ ಅವ್ರೇನ್ ಇದಿಲ್ಲ ಯೂಸ್ಫುಲ್ ಇಲ್ಲ ಅಂತ ಹೇಳತ್ತಿಲ್ಲ, ಬಟ್ ಏನೋ ಒಂದು ಇದ್ರಲ್ಲಿ ಕ್ಲಿಕ್ ಆಗೈತಿ. ಯಾವ್ದಂತ ಎಕ್ಸಾಕ್ಟ್ಲಿ ಇನ್ನೂ ಗೊತ್ತಾಗತ್ತಿಲ್ಲ, ಬಟ್ ಇನ್ನೊಂದು ಏನಾಗ್ಯದ ಬೆಟರ್ ಅದಕ್ಕೆ ಬೆಟರ್. ಇನ್ನೊಂದು ಏನಾಗ್ಯದ ಅಂತಂದ್ರೆ ಗೌರ್ಮೆಂಟ್ ಈಗ ಇಷ್ಟೊಂದ್ ಜನ ಜಾಬ್ ಹೋಗ್ತದ, ಎಷ್ಟೋ ಸ್ಟೋರ್ಗಳು ಬಂದ್ ಆಗ್ತಾವ, ರಿಟೇಲ್ ಸ್ಟೋರ್ ಬಂದ್ ಆಗ್ತದ, ಬಾಳ ಮಂದಿ ಜಾಬ್ ಹೋಗ್ತದ ಅಂತ ಈ ಒಂದ್ ಆಂಗಲ್ ನೋಡಿದ್ರ ಗೌರ್ಮೆಂಟ್ ಏನೋ ಇದನ್ನ ಥಿಂಕ್ ಮಾಡಿ ಬಂದ್ ಮಾಡ್ಬೋದಿತ್ತು. ಬಟ್ ಗೌರ್ಮೆಂಟ್ ಯಾಕೆ ಮಾಡಕ್ ರೆಡಿ ಇಲ್ಲ ಅನ್ನೋದೊಂದು ರೀಸನ್ ಅಂತಂದ್ರ ಈ ಕ್ವಿಕ್ ಕಾಮರ್ಸ್ ಬಂತಂದ್ರೆ ಒಂದು ಆರ್ಗನೈಸರ್ ಸೆಕ್ಟರ್ ಆಗ್ತದ, ಟ್ರಾನ್ಸಾಕ್ಷನ್ ಗೊತ್ತಾಗ್ತದ, ರೆವಿನ್ಯೂ ಗೊತ್ತಾಗ್ತದ, ಟ್ಯಾಕ್ಸ್ ಕಲೆಕ್ಷನ್ ಈಸಿ ಆಗ್ತದ. ಬಟ್ ಲೋಕಲ್ ಕಿರಾಣಾ ಸ್ಟೋರ್ಗಳು ಏನದಾವಲ್ಲ ಇವ್ರ ಅನ್ಆರ್ಗನೈಸ್ಡ್ ಸೆಕ್ಟರ್ ದಾಗ ಬರೋದ್ರಿಂದ ಇವ್ರ ಕಡೆ ಯಾವ್ದೋ ಸರ್ಟಿಫಿಕೇಟ್ಗಳು ಇಲ್ಲ, ಇವ್ರ ಟ್ರಾನ್ಸಾಕ್ಷನ್ ಯಾರು ಟ್ರ್ಯಾಕ್ ಮಾಡಕ್ ಆಗತ್ತಿಲ್ಲ. ಸೊ ಗೌರ್ಮೆಂಟ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸ್ ನೋಡಿದ್ರೆ ಕ್ವಿಕ್ ಕಾಮರ್ಸ್ ಗೌರ್ಮೆಂಟ್ ಬೆನಿಫಿಟ್ ಅದ. ಇನ್ನೊಂದು ಅದಕ್ಕಿಂತ ನೀವು ಒಬ್ಬರಿಗೆ ಜಾಬ್ ಒಂದು ಡೆವಲಪ್ ಆಗತ್ತದ ಒಂದ್ ಸೆಕ್ಟರ್ ಅಂತೇಳಿ ಇನ್ನೊಂದು ಬಂದ್ ಮಾಡಕ್ ಬರಂಗಿಲ್ಲ. ಸೊ ಹಂಗಂತ ನೋಡಿದ್ರೆ ಎಷ್ಟೋ ಸೆಕ್ಟರ್ಗಳು ಹೊಸದಾಗಿ ಡೆವಲಪ್ ಆಗಿದಾವ. 2090 ಹಾಕಿಲ್ಲ. ಈಗ ಪೈಲಟ್ಸ್ ಅದಾರ, ಫ್ಲೈಟ್ ಅಟೆಂಡೆಂಟ್ಸ್ ಅದಾರ, ಅದು ಹೊಸ ಒಂದು ಎಕನಾಮಿ ಡೆವಲಪ್ ಆಗೈತಿ. ಹಂಗ ಪ್ರತಿಯೊಂದು ಫೀಲ್ಡ್ಗಳು ಹೊಸ ಎವಾಲ್ವಿಂಗ್ ಆಗಿರ್ತಾವ, ಹಳೆ ಫೀಲ್ಡ್ಗಳು ಹೋಗ್ತಿರ್ತಾವ. ಸೊ ಹಂಗಂತೇಳಿ ನಾವು ಅದು ಹೋಗಾತದ್ ಸರಿ ಅಂತೇಳಿ ಇದು ಹೊಸದನ್ನ ಬಂದ್ ಮಾಡೋದು ಸರಿ ಅಲ್ಲ. ನೀವು ನೋಡಿದ್ರೆ ಮೊದಲು ಜಟಕಾದಾಗ ಹೋಗ್ತಿದ್ರು, ಕಾರ್ನಾಗ ಹೋಗ್ತಾರು. ಹಂಗಂತೇಳಿ ನಾವು ಕಾರ್ ಡ್ರೈವರ್ಗಳು ಬಂದ್ ಮಾಡಕ್ ಬರುದಿಲ್ಲ. ಸೊ ಕಾರ್ ಡ್ರೈವರ್ಗಳು ಬಂದು ಈ ಸದ್ದ ಓಲಾ ಊಬರ್ಗಳು ಬಂದವು. ಸೊ ಹಂಗಂತೇಳಿ ಹಳೇದನ್ನ ನಾವು ಬಂದ್ ಮಾಡಕ್ ಬರಂಗಿಲ್ಲ. ಸೊ ಸೊ ಈ ಹೊಸ ಫೀಲ್ಡ್ ಏನಂತ ಎವಾಲ್ವಿಂಗ್ ಅದಕ್ಕೆ ಅಡಾಪ್ಟ್ ಆಗಿ ನಾವು ಹೊಂಟ್ರ ಬೆಟರ್. ಈಗ ಟೆಕ್ನಾಲಜಿ ಆಗ್ಲಿ ಇದಾಗ್ಲಿ ಏನೊಂದು ಸೋಷಿಯಲ್ ರೆವಲ್ಯೂಷನ್ ಆಗ್ಲಿ ಪಾರ್ಟ್ ಆಗ್ಬೇಕಾದ್ರ ನಾವು ಇಲ್ಲ ಈ ಟೆಕ್ನಾಲಜಿ ಸರಿ ಇಲ್ಲ ಅಂತ ಹೇಳ್ಬಾರ್ದು. ಇನ್ ಡಿಜಿಟಲ್ ವರ್ಲ್ಡ್ ಈ ವರ್ಲ್ಡ್ ಬಹಳ ಕಾಂಪಿಟೇಟಿವ್ ಆಗೋದ್ರಿಂದ ಸೊ ನಾವು ಡೇ ಟು ಡೇ ಅಪ್ಡೇಟ್ ಆಗ್ಬೇಕು. ಯಾವ ತರ ಜಾಬ್ಸ್ ಅಪಾರ್ಚುನಿಟಿ ಬರಾಕತ್ತಾವ ಅದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು, ಅದ್ರೊಳಗೆ ನಾವು ಅಪಾರ್ಚುನಿಟಿ ಹುಡುಕ್ಬೇಕು ಹೊರತು ಇವನ್ನೆಲ್ಲ ಬೈಕೊಂತ ಕುಂತ್ರೆ ಆರ್ತಿಲ್ಲ. ಅರ್ತಿಲ್ಲ. ಕರೆಕ್ಟ್. ಸೊ ಅದೇ
ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಒಂದು ಓಯೋ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಬರೋಕ್ಕಿಂತ ಮೊದಲನು ಹೋಟೆಲ್ ಆಪರೇಟ್ ಆಗಾಕತ್ತಿದ್ದು, ಲಾಡ್ಜ್ ಆಪರೇಟ್ ಆಗಾಕತ್ತಿದ್ದು. ಓಯೋ ಹೋಟೆಲ್. ಬಂದಾಗ ಬಿಸ್ನೆಸ್ ಸ್ಕೇಲ್ ಹ್ಮ್ ಮಾಡಕ್ ಅವ್ರಿಗೆ ಹೆಲ್ಪ್ ಆಯ್ತು. ಸಿಮಿಲರ್ಲಿ ಹ್ಮ್ ಈಗ ಕ್ವಿಕ್ ಕಾಮರ್ಸ್ ಬರೋದ್ರಿಂದ ಎಷ್ಟೋ ಜನಕ್ಕೂ ಹೆಲ್ಪ್ ಆಗ್ತದ. ಸೊ ನಾವು ಆಸ್ ಹ್ಮ್ ಹೆಲ್ಪ್ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಓಯೋನ ಬೈಯೋದ್ ಬದ್ಲಿ ಓಯೋ ಜೊತೆ ನಾವು ಕೊಲಾಬ್ರೇಟ್ ಆಗ್ಬೇಕು. ಬಟ್ ಲೋಕಲ್ ಒಳಗೆ ಹ್ಮ್ ಏನಾಗುತ್ತೆ, ಕೊಲಾಬ್ರೇಷನ್ ಕಾನ್ಸೆಪ್ಟ್ ಇಲ್ಲ. ಸೊ ಕೊಲಾಬ್ರೇಷನ್ ದ ಪೊಟೆನ್ಶಿಯಲ್ ಎಷ್ಟದ, ಏನ್ ಮಾಡ್ಬೇಕು ರಿಟೇಲರ್ಸ್ ಕೊಲಾಬ್ರೇಷನ್ ಸಲುವಾಗಿ? ಹ್ಮ್ ಸೊ ಪ್ರಾಬ್ಲಮ್ ಏನಿಲ್ಲ ಅಂತಂದ್ರೆ ಇಲ್ಲಿ ನಾವು ನೋಡುದು ಎಕ್ಸಿಸ್ಟಿಂಗ್ ಏನೇ ಇರ್ತಾವಲ್ಲ ಅವ್ರು ಹೊಸದಕ್ಕೆ ಹೆದರ್ತಾರೆ ಜಲ್ದಿ. ಸೊ ಇದ್ರೊಳಗೆ ನಾವು ನೋಕಿಯಾನು ನೋಡಿದ್ವಿ. ನೋಕಿಯಾ ಹೊಸ ಇದು ಬಂದಾಗ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅಡಾಪ್ಟ್ ಆಗ್ಲಿಲ್ಲ ಜಲ್ದಿ. ಸೊ ಕಂಪ್ನಿ ಬ್ಯಾಂಕ್ ಆಯ್ತು. ಸೊ ಹಿಂಗಿದ್ದಾಗ ಸೊ ನಾವು ಹೊಸದ್ ಏನೋ ಬರತ್ತನೋ ಅಡಾಪ್ಟ್ ಎಷ್ಟು ಜಲ್ದಿ ಆಗ್ತಾವ ಅಷ್ಟು ಚಲೋ. ಸೊ ಈಗ ಏನದಾವಲ್ಲ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು. ಸೊ ಇದನ್ನ ನೀವೇನತ್ಲ ದೊಡ್ಡ ದೊಡ್ಡ ಕಿರಾಣಗಳು ಇರ್ತಾರಲ್ಲ, ನೀವು ನೋಡ್ರಿ ಫ್ರಾಂಚೈಸಿ ತಗೊಳಕ್ ನೋಡ್ರಿ. ಇಲ್ಲ ಅಂತಂದ್ರ ಅದ್ರ ಅಡಾಪ್ಟ್ ಆಗಕ್ ನಾವು ಏನ್ ಮಾಡ್ಬೋದು ಅನ್ನೋದು ನೋಡ್ಬೋದು. ಆಸ್ ಅ ಕಸ್ಟಮರ್ ನಮಗೆ ಏನಾದ್ರೂ ಬೆಟರ್. ಕ್ವಿಕ್ ಕಾಮರ್ಸ್ ಆಗ್ಲಿ, ಕಿರಾಣಾ ಸ್ಟೋರ್ ಆಗ್ಲಿ. ಕಿರಾಣಾ ಸ್ಟೋರ್ ನಾವು ಅಲ್ಲಿ ಮಟ್ಟ ಹೋಗ್ಬೇಕಾಗೈತಿ. ಕ್ವಿಕ್ ಕಾಮರ್ಸ್ ನಮಗ್ ಕನ್ವೀನಿಯಂಟ್ ಏನಿದ್ರಾಗ ನಮ್ಮಂತಕ ಬರ್ತದ ಮನಿ. ನಾವು ಆ ಟೈಮ್ ವೇಸ್ಟ್ ಮಾಡ್ಬೇಕಾಗಿಲ್ಲ. ಸೊ ನಮ್ದು ಏನಾರ ಪ್ರೊಡಕ್ಟಿವ್ ವರ್ಕ್ ನಾವು ಮಾಡ್ಕೋಬಹುದು ಆ ಟೈಮಲ್ಲಿ. ಸೊ ಕಿರಾಣಾ ಟೈಮ್. ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ, ನಾವು ಕಿರಾಣಾ ಸ್ಟೋರ್ಗೆ ಹೋದಾಗ ನಮ್ಗೆ ಏನೋ ತೋಮ ಅಂತ ಹೇಳಿ ಒಂದಷ್ಟು ಐಟಮ್ಗಳು ಮಿಸ್ ಆದ್ರೆ ಅವ್ನು ತರಿಸ್ಬೋದಿತ್ತು. ಬಟ್ ನೀ ಇಲ್ಲಿ ಒಮ್ಮೆ ಆರ್ಡರ್ ಮಾಡಿರಿ ಅಂದ್ರೆ ಮತ್ತೆ ಅವ್ ಕಾಯ್ಬೇಕು ನೆಕ್ಸ್ಟ್ ಇದನ್ನ ಮಾಡಾಕ. ಅವಾಗ ಬೇಕಾದಾಗ ನಾವು ಆರ್ಡರ್ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ನಾವು ಆರ್ಡರ್ ಬಗ್ಗೆ ಮಾತಾಡಕತ್ತೀವಿ, ವ್ಯಾಲ್ಯೂ ಬಗ್ಗೆ ಮಾತಾಡಕ, ಟ್ರಾನ್ಸಾಕ್ಷನ್ ಎಲ್ಲ ಓಕೆ ಅದ. ಕಾಂಪಿಟೇಷನ್ ನೋಡಿದ್ವಿ, ರಿಟೇಲ್ ಸ್ಟೋರ್ಸ್ ವರ್ಸಸ್ ಆನ್ಲೈನ್ ಸ್ಟೋರ್ಸ್, ಕ್ವಿಕ್ ಕಾಮರ್ಸ್, ಇ ಕಾಮರ್ಸ್ ಎಲ್ಲ ನೋಡಿದ್ವಿ. ಇನ್ನೊಂದ್ ಏನದ ಅಂತಂದ್ರೆ, ಕ್ವಿಕ್ ಕಾಮರ್ಸ್, ಇ ಕಾಮರ್ಸ್ ಒಳಗಡೆ ರಿಟರ್ನ್ ಪ್ರಾಬ್ಲಮ್ ಅದ. ಐಟಮ್ ರಿಟರ್ನ್ ಆಯ್ತು ಅಥವಾ ರಿಪ್ಲೇಸ್ ಬೇಕು ಅಂತ ಅಂದಾಗ ಸ್ವಲ್ಪ ಇಶ್ಯೂ ಆಗುವಂತ ಚಾನ್ಸಸ್ ಅದ. ಅವ್ರಿಗೆ ಜಾಸ್ತಿ ಕ್ಯಾಶ್ ಬರ್ನ್ ಆಗೋದು ಆ ಮೆಥಡ್ ಒಳಗೆ ಆಗ್ತದ. ಇನ್ ಕೇಸ್ ನಾವು ರಿಫಂಡ್ ಮಾಡೋದಿಲ್ಲ, ರಿಟರ್ನ್ ನಾವು ಕೊಡೋದಿಲ್ಲ ಅಂತಂತಂದ್ರೆ ಕಂಪ್ನಿ ಮೇಲಿನ ಟ್ರಸ್ಟ್ ಹೋಗ್ತದ. ಸೊ ಈ ರಿಟರ್ನ್ ಏನ್ ಇಶ್ಯೂ ಆಗ್ಬೋದು ಕ್ವಿಕ್ ಕಾಮರ್ಸ್ ಬಂದ್ಮೇಲೆ? ಸೊ ರಿಟರ್ನ್ ಅವ್ರಿಗೆ ಇಶ್ಯೂ ಆಗಿಲ್ಲ. ಸೊ ಬಟ್ ಅವ್ರಿಗೊಂದು ಪ್ರಾಬ್ಲಮ್ ಏನಂತಂದ್ರೆ, ಸೊ ನೀವು ಎಷ್ಟು ಆರ್ಡರ್ ಮಾಡ್ತಿಲ್ಲ ಫ್ರೀಕ್ವೆಂಟ್ಲಿ ಅಷ್ಟು ಬೆಟರ್ ಅವ್ರಿಗೆ. ಕ್ವಿಕ್ ಕಾಮರ್ಸ್ ಆಗಿ ಮೋರ್ ದ ಫ್ರೀಕ್ವೆನ್ಸಿ, ಮೋರ್ ದ ಆರ್ಡರ್ ವ್ಯಾಲ್ಯೂ, ಮೋರ್ ದ ಪ್ರಾಫಿಟ್. ಎಷ್ಟು ಸಲ ನಾವು ಫ್ರೀಕ್ವೆಂಟ್ಲಿ ಒಂದ್ ಐಟಮ್ ನ ಹೆಚ್ಚಿಗೆ ಮಾಡ್ತಾವ ಅಷ್ಟು ಇಡಾಕ ಅವ್ರಿಗೆ ನಡೀತಿರ್ತದನ. ಸೊ ಅವ್ರು ವ್ಯಾಲ್ಯೂ ಮೇಂಟೈನ್ ಮಾಡ್ತಾರೋ, ಸೊ ಅದರಿಂದ ಪ್ರಾಫಿಟ್ ಹಾಕಾರ ಅವರು. ಓಕೆ, ಈಗ ನಾವು ಒಂದು ಲೋಕಲ್ ಟ್ರೆಡಿಷನಲ್ ಶಾಪ್, ರಿಟೇಲರ್ ಶಾಪ್ ವರ್ಸಸ್ ಕ್ವಿಕ್ ಕಾಮರ್ಸ್ ಅಂತ ನೋಡಿದ್ರ, ಲೋಕಲ್ ಟ್ರೆಡಿಷನಲ್ ರಿಟೇಲರ್ಸ್ ಏನದಾರಲ್ಲ ಅವ್ರಿಗೆ ಏನದ ಅಂತಂದ್ರೆ ರೆವಿನ್ಯೂ ಮಾಡಲ್ ಒಂದ, ಐಟಮ್ ತಗೊಂಡ್ಬರ್ಬೇಕು, ಮಾರ್ಬೇಕು. ಬಟ್ ಕ್ವಿಕ್ ಕಾಮರ್ಸ್ ಮಾರ್ಜಿನ್ ಡಿಫ್ರೆಂಟ್ ಅದ. ಸೊ ನಿಮಗ್ ಗೊತ್ತಿರೋ ಪ್ರಕಾರ ಯಾವೆಲ್ಲ ರೆವಿನ್ಯೂ ಮಾಡಲ್ ಮೇಲೆ ಕ್ವಿಕ್ ಕಾಮರ್ಸ್ ವರ್ಕ್ ಮಾಡ್ತದ? ಸೊ ಇದ್ರ ಆರ್ಡರ್ ವ್ಯಾಲ್ಯೂಮ್ ನೋಡ್ತಾರ, 400-500 ಬರತ್ತ ಪರ್ ಆರ್ಡರ್ ವ್ಯಾಲ್ಯೂಮ್. ಸೊ ಇದರಿಂದ ಏನೈತಲ್ಲ ಅವ್ರು ಸೊ ಕಾಸ್ಟ್ ನೋಡ್ಬೇಕಾಗಿರೋದು ಅಂತಂದ್ರ, ಸೊ ವೇರ್ ಹೌಸ್ ಮೇಂಟೆನೆನ್ಸ್ ಕಾಸ್ಟ್ ನೋಡ್ಬೇಕು. ವೇರ್ ಹೌಸ್ ಒಂದು ಮೇಂಟೈನ್ ಮಾಡಕ್ ಎಷ್ಟು ಕಾಸ್ಟ್ ಆಗತ್ತೆ, ಅದು ಫ್ರೀಜರ್ ಕಾಸ್ಟ್ ಆಗ್ಬೋದು, ಅಥವಾ ಆಪರೇಷನಲ್ ಕಾಸ್ಟ್ ಅಂದ್ರೆ ಎಂಪ್ಲಾಯಿಗಳನ್ನ ಇಟ್ಕೊಳಕ ಅಲ್ಲಿ ಅವ್ರು ಎಷ್ಟು ಕಾಸ್ಟ್ ಆಗತ್ತ ಅದನ್ನ, ಮತ್ತೆ ಡೆಲಿವರಿ ಕಾಸ್ಟ್ ಎಷ್ಟು ಆಗತ್ತ ಅದನ್ನ. ಸೊ ಇವು ಅಷ್ಟು ಮ್ಯಾನೇಜ್ ಮಾಡ್ಬೇಕು ಅವ್ರು. ಇದನ್ನಷ್ಟು ಹೆಂಗ್ ಮ್ಯಾನೇಜ್ ಮಾಡ್ತಾರ ಅಂತಂದ್ರ ಅವರು ಒಂದೊಂದು AI ಡ್ರಿವನ್ ಓಕೆ, ಎಂಪ್ಲಾಯಿಗಳನ್ನ ಅವ್ರು ಕಡಿಮೆ ಮಾಡೋದು. ನನ್ ಕ್ವಶನ್ ಇರೋದ ರೆವಿನ್ಯೂ ಮಾಡಲ್. ರೆವಿನ್ಯೂ ಮಾಡಲ್ ಅವ್ರು ಯಾವ ತರ ವರ್ಕ್ ಮಾಡಕತ್ತಾರ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅವ್ರ ಏನ್ ಮಾಡಕತ್ತಾರ, ಎಲ್ಲಾರ್ಗನ್ನು ರಿಜಿಸ್ಟರ್ ಮಾಡಕ್ ಕೊಡಾಕತ್ತಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಮಾತ್ರ ಸೆಲ್ ಮಾಡೋರು ಕ್ವಿಕ್ ಕಾಮರ್ಸ್ ಒಳಗಡೆ. ನೀವು ಹೇಳ್ತಾರ ಪ್ರೈವೇಟ್ ಲೇಬಲ್. ಇದನ್ನೇ ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡ್ತಾರೆ, ಪ್ರೈವೇಟ್ ಲೇಬಲ್ ಸ್ಟಾರ್ಟ್ ಬ್ರ್ಯಾಂಡ್ ಕಡೆಯಿಂದ ರೊಕ್ಕ ಇಸ್ಕೊಳ್ಳೋರ, ಬ್ರ್ಯಾಂಡ್ ಪ್ರಮೋಟ್ ಮಾಡೋರ. ಸೆಕೆಂಡ್ ಡೆಲಿವರಿ ಕಾಸ್ಟ್ ಆಡ್ ಮಾಡೋರ. ಥರ್ಡ್ ಏನದ ಮಾರ್ಕೆಟಿಂಗ್ ಕಾಸ್ಟ್ ಆಡ್ ಮಾಡೋರ ಅವ್ರ. ಅದ್ರ ಜೊತೆ ನೀವು ಹೇಳ್ದಂಗ ಎವರೇಜ್ ಆರ್ಡರ್ ವ್ಯಾಲ್ಯೂ ಏನದ ಅವ್ರಿಗೆ 300+ 400+ ಆಯ್ತು ಅಂತಂದ್ರೆ ಜಾಸ್ತಿ ಪ್ರಾಫಿಟೇಬಲ್ ಸಿಗ್ತದ. ಸೆಕೆಂಡ್ ಇನ್ನೊಂದ್ ಏನಾಗ್ಯದ ಅಂತಂದ್ರೆ, ಅವ್ರಿಗೆ FMCG ಪ್ರಾಡಕ್ಟ್ ಅಷ್ಟೊಂದು ಮಾರ್ಜಿನ್ ಸಿಗಾಕತ್ತಿಲ್ಲ. ಅವ್ರ ಏನ್ ಮಾಡ್ತಾರ, ಇಂದೆಲ್ಲ ನಾಡಿ ಎಲೆಕ್ಟ್ರಾನಿಕ್ಸ್ ಏನಾದ್ರು ಸ್ವಿಚ್ ಆದ್ರ ಎಲೆಕ್ಟ್ರಾನಿಕ್ಸ್ ಒಳಗ ಹೈ ಮಾರ್ಜಿನ್ ಸಿಗ್ತದ. ಇದೆಲ್ಲ ಆಯ್ತು ಅಂತಂದ್ರೆ ನಾವು ಇನ್ ಕೇಸ್ ಕ್ವಿಕ್ ಕಾಮರ್ಸ್ ಒಳಗೆ ನಾವು ಮೊಬೈಲ್ ಫೋನ್, ಇಯರ್ ಫೋನ್, ಹೆಡ್ಫೋನ್ ಇವೆಲ್ಲ ನಾವು ಆರ್ಡರ್ ಮಾಡಾಕತ್ತೀವಿ ಅಂತಂದ್ರೆ, ಈಗ ಏನ್ ಟ್ರೆಡಿಷನಲಿ ಕುಂತಾರಲ್ಲ ಹಳೆ ಮಂದಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಅವರು ಮೊಬೈಲ್ ಸೆಲ್ ಮಾಡಕತ್ತಾರ, ನಮ್ ಏರಿಯಾದಾಗ ಸೆಲ್ ಮಾಡಕತ್ತಾರ. ಅವ್ರ ವ್ಯಾಲ್ಯೂ ಅದ 15,000 ರೂಪಾಯಿ. ಬಟ್ ಕ್ವಿಕ್ ಕಾಮರ್ಸ್ ಒಳಗೆ 14,000 ರೂಪಾಯಿ ಸಿಗ್ತದ ನಂಗೆ. ಯಾಕಂದ್ರೆ ಕ್ವಿಕ್ ಕಾಮರ್ಸ್ ಕಡೆ ಕ್ಯಾಶ್ ಬರ್ನ್ ಆಗುವಂತ ಚಾನ್ಸ್, ಅವ್ರು ಕ್ಯಾಶ್ ಬರ್ನ್ ಮಾಡ್ಕೋತಾರ. ಇದೊಂದದ. ಬಟ್ ಇನ್ನೊಂದೇನ್ ಇಶ್ಯೂ ಕಾಡ್ತದ ಅಂತಂದ್ರ, ಕೆಲವೊಂದು ವಸ್ತು ನಂಗೆ 10 ಮಿನಿಟ್ಸ್ ನೆಸಸರಿ ಇಲ್ಲ ಅಂತ ವಸ್ತುನ ಕ್ವಿಕ್ ಕಾಮರ್ಸ್ ತಗೊಳಕ ಹೋಗೋದಿಲ್ಲ. ನಾ ಮಾರ್ಕೆಟ್ ಹೋಗಿ ತಗೊಂಡ್ಬರ್ತೇನೆ ಅದನ್ನ. ನಂಗೆ ಕೆಲವೊಂದು ವಸ್ತು 2 ದಿನ 3 ದಿನ ಬಿಟ್ಟು ಬೇಕಾಗ್ತದ. ಸೊ ಎಕ್ಸಾಂಪಲ್ ಯಾವ ವಸ್ತು ಆಗುದಿಲ್ಲ ಕ್ವಿಕ್ ಕಾಮರ್ಸ್ ಒಳಗಡೆ? ಕ್ವಿಕ್ ಕಾಮರ್ಸ್ ನಮ್ಗೆ ಬೇಕಾಗಿರುತ್ತೆ. ನೀವು ಏನಿರ್ತಾವಲ್ಲ $120 ಇದಿರ್ತಾವಲ್ಲ, 20 ಲೀಟರ್ ಕ್ಯಾನ್ಗಳು ಆಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ನೆಸಸರಿ ಇಲ್ಲ ನಮ್ಗೆ. PS5 ಅದು ನಾವು ಎಂದರ ಒಂದ್ ದಿವ್ಸ ಆರ್ಡರ್ ಮಾಡು. ಸೊ ಕ್ವಿಕ್ ಕಾಮರ್ಸ್ ವರ್ಕ್ ಆಗೋದು
ಫ್ರೀಕ್ವೆಂಟ್ಲಿ ಆರ್ಡರ್ಡ್ ಐಟಮ್ಸ್ ಮ್ಯಾಗ ನೀವು ಓಕೆ ಫ್ರೀಕ್ವೆಂಟ್ಲಿ ಎಷ್ಟು ಆರ್ಡರ್ಗಳು ಮಾಡ್ತೀರಿ. ಸೊ ಫುಡ್ ಪ್ಯಾಕೆಟ್ ಆಗ್ಬೋದು, ಅಥವಾ ಫುಡ್ ಏನಾರ ಐಟಮ್ಸ್ ಬಂದು ಸಮೋಸ, ಚಾ, ಹಾಲು ಇವೆಲ್ಲ ನೀವು ಫ್ರೀಕ್ವೆಂಟ್ಲಿ ಆರ್ಡರ್ಗಳನ್ನ ಆರ್ಡರ್ ಮಾಡ್ತೀರಿ ಐಟಮ್ಗಳನ್ನ. ಸೊ ಇಂಥವ್ರು ಸ್ಟೋರ್ ಮಾಡ್ಕೋತಾರ. ಸೊ ಇದಕ್ಕೆ ಏನ್ ಮಾಡತ್ತಾರ ಅಂತಂದ್ರ ಇದನ್ನ ಕಡಿಮೆ ಮಾಡಾಕ ಸೊ ಫ್ರೀಕ್ವೆಂಟ್ಲಿ ಅವ್ರು ಡಾಟಾಗಳನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಯಾವ ಐಟಮ್ಗಳು ಯಾರು ಎಲ್ಲಿ ಹೆಚ್ಚಿಗೆ ಆರ್ಡರ್ ಮಾಡತ್ತಾರ. ಇದು ಬಟ್ ನೆಕ್ಸ್ಟ್ ಅವ್ರು ಫ್ರೀಕ್ವೆಂಟ್ಲಿ ಯೂಸ್ ರೂಟ್ಸ್ಗಳು, ಎಲ್ಲಿ ನಮ್ಮ ಆರ್ಡರ್ಗಳು ಹೆಚ್ಚಿಗೆ ಬರತ್ತಾವ, ಯಾವ ರೂಟ್ಸ್ಗಳ, ಮತ್ ಇದಕ್ ತಕ್ಕ ಗಿಗ್ ವರ್ಕರ್ಸ್ಗಳನ್ನ ಹೈರ್ ಮಾಡ್ಕೋತಾರ ಅವರು. ಓಕೆ ಸೊ ಏನೈತ್ಲ ಅಷ್ಟು. ವಿಡಿಯೋ ಕನ್ಕ್ಲೂಷನ್ ನಾವ್ ಮಾಡ್ಬೇಕು ಅಂತಂದ್ರ ಈಗ ನೆಕ್ಸ್ಟ್ ಏನ್ ಟ್ರೆಡಿಷನಲಿ ರಿಟೇಲ್ ಟ್ರೇಡರ್ಸ್ ಅದಾರಲ್ಲ ಅವ್ರು ಯಾವ ಟೈಪ್ ಹ್ಮ್ ಅಪ್ಡೇಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಅವ್ರದ್ದು ಒಂದು ಓನ್ ವೆಬ್ಸೈಟ್ಗಳು ಅವ್ರು 2,000-3,000 ಮಾಡ್ಕೋಬಹುದು. ಈಗ ಮಾಡ್ಲಿಲ್ಲ ಅಂತಂದ್ರೆ ಯಾರೋ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಕೊಡೋರ್ ಅದಾರ, ಮೆಟಾ ಆಡ್ಸ್ ಒಳಗೆ ಅವ್ರದ್ದು ಪ್ರಮೋಷನ್ ಮಾಡ್ಕೋಬಹುದು. ಸೊ ಡಿಸ್ಕೌಂಟ್ ಹೆಂಗ್ ಕೊಡಬೇಕು, ಕ್ರಾಸ್ ಸೆಲ್ಲಿಂಗ್ ಹೆಂಗ್ ಮಾಡ್ಕೋಬೇಕು, ಆಫ್ ಸೆಲ್ಲಿಂಗ್ ಹೆಂಗ್ ಮಾಡ್ಕೋಬೇಕು, ಟ್ರೆಡಿಷನಲಿ ಏನೇನ್ ಮಾಡಾಕತ್ತಿಲ್ಲ ಅದನ್ನೆಲ್ಲ ಡಿಜಿಟಲ್ ಹೆಂಗ್ ಮಾಡ್ಬೇಕು ಅನ್ನೋದು ಒಂದು ಚಾಲೆಂಜಸ್ ಅದ. ಸೊ ವಿಡಿಯೋ ಕನ್ಕ್ಲೂಷನ್ ಮಾಡೋ ಸಲುವಾಗಿ ಈ ರಿಟೇಲ್ ಟ್ರೇಡರ್ಸ್ ಏನದಾರಲ್ಲ ಇವ್ರು ಯಾವ ಟೈಪ್ ಅಪ್ಡೇಟ್ ಆಗ್ಬೇಕು ಅಂತ ಹೇಳ್ಕೊಡ್ರಿ. ಸೊ ಈಗ ಏನ್ ನಾವು ಪ್ರೆಸೆಂಟ್ಲಿ ನೋಡಾಕತ್ರ 2030 ಅದೊಂದು 30 ಬಿಲಿಯನ್ ಇಂಡಸ್ಟ್ರಿ ಆಗ್ತದೆ ಕ್ವಿಕ್ ಕಾಮರ್ಸ್. ಮತ್ತೆ ಅರ್ಬನೈಸೇಷನ್ ಅಂತೂ ಹೆಚ್ಚಿಗೆ ಆಗತ್ತದ ಬರ್ಬರ್ತಾ ಎಲ್ಲರೂ ಹಳ್ಳಿಗಳಿಂದ ಸಿಟಿಗೆ ಹೊಂಟಾರ. ಸೊ ನೀವು ಇದನ್ನ ನೋಡ್ಬೇಕಾದ್ರೆ ಟೆಕ್ನಾಲಜಿಗೆ ನಾವು ಈಗ ಅಡಾಪ್ಟ್ ಆಗಿರೋದು ಆಗೋದು ಬೆಸ್ಟ್. ಈ ಸದ್ದ ನಮ್ಗೆ ಅಪಾರ್ಚುನಿಟಿ ಕಾಣತದ. ನೆಕ್ಸ್ಟ್ ನಾವು ಇದನ್ನ ಬಿಟ್ರೆ ಮುಂದೆ ಅಪಾರ್ಚುನಿಟಿ ಸಿಗಂಗಿಲ್ಲ, ನಾವು ಬೇರೆ ಏನಾರ ಮಾಡ್ಕೋಬೇಕು. ಅದ್ರ ಬದ್ಲಿ ಈ ಸದ್ದ ನಾವೇನಂತಲ್ಲ ವೆಬ್ಸೈಟ್ಗಳನ್ನಾಗ್ಲಿ ಅಥವಾ ನಮ್ಗೆ ಏನ್ ಕನ್ವೀನಿಯಂಟ್ ಅದಾವಲ್ಲ ಅವ್ನ್ ಮಾಡ್ಕೋಬಹುದು. ಮೇ ಬಿ ವಾಟ್ಸಪ್ ಒಳಗೆ ನೀವು ಗ್ರೂಪ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಈ ಆರ್ಡರ್ ಬೇಕಾಗಿತ್ತು ಅಂದ್ರೆ ಅವರ ಹೋಗಿ ನಿಮ್ಗೆ ತಂದು ಕೊಡ್ಬೇಕು. ಇವನ್ ಜಸ್ಟ್ ನೀವು ವೆಬ್ಸೈಟ್ ಮಾಡ್ಬೇಕಂತಿಲ್ಲ, ಕಂಪ್ಲೀಟ್ ವೆಬ್ಸೈಟ್ ನೀವು ವಾಟ್ಸಪ್ ಗ್ರೂಪ್ಗಳು ಮಾಡ್ಕೋಬಹುದು ಅಥವಾ ಫೇಸ್ಬುಕ್ ಗ್ರೂಪ್ಗಳು ಮಾಡ್ಕೋಬಹುದು. ನಿಮಗೆ ಯಾವ ಕನ್ವೀನಿಯಂಟ್ ಆಗ್ತಾವಲ್ಲ ನೀವು ಆ ತರ ಟೆಕ್ನಾಲಜಿ ಅಡಾಪ್ಟರ್ ಆದ್ರ ಅಂತ ಅಂದ್ರೆ ನಿಮ್ಮದೇ ಒಂದಾದ ನೆಟ್ವರ್ಕ್ ಆಕತಿ. ನಿಮ್ ಕಡೆ ಯಾರು ಆಲ್ರೆಡಿ ಮೊದ್ಲಿಂದ ತಗೋತಿರ್ತಾರಲ್ಲ ಆಲ್ರೆಡಿ ನೀವು ನೆಟ್ವರ್ಕ್ ಚೈನ್ ಐತಿ ನಿಮ್ಗಾಗಿ ಡಾಟಾ ಮಾಡ್ಕೋಬೇಕಾಗಿಲ್ಲ, ನೀವು ಡಾಟಾ ಅನಾಲಿಸಿಸ್ ಮಾಡ್ಬೇಕಾಗಿದೆ. ನಿಮ್ ಕಡೆ ಆಲ್ರೆಡಿ ಡಾಟಾ ಐತಿ ಎಲ್ಲ ಆಲ್ರೆಡಿ. ಸೊ ಏನೈತಲ್ಲ ಆ ಡಾಟಾ ಆಲ್ರೆಡಿ ಯೂಸ್ ಮಾಡ್ಕೋರಿ, ಅದನ್ನ ಮಟೀರಿಯಲೈಸ್ ಮಾಡ್ಕೋರಿ. ಸೊ ಅವ್ರಿಗೆ ಏನೈತಲ್ಲ ಸೆಲ್ ಮಾಡಿ ಡೈರೆಕ್ಟ್ ಆ ಕಸ್ಟಮರ್ಸ್ಗಳು ಇದು ಕಸ್ಟಮರ್ ಯೂಸ್ ಮಾಡ್ಕೋದ್ ಬೇಕಾಗಿಲ್ಲ. ಫೈನಲಿ ನಂಗೆ ಒಂದು ಕ್ವಶನ್ ಬರ್ತದ. ಇದು ಇಷ್ಟೆಲ್ಲ ಡಿಸ್ಕಷನ್ ನೋಡಿದ್ಮೇಲೆ ಒಂದು ಕ್ವಶನ್ ಏನ್ ಬರಕತ್ತದ ಅಂತಂದ್ರೆ ನಮ್ ಎಜುಕೇಶನ್ ಸಿಸ್ಟಮ್ ಮೇಲೆ ನಾವು ಯಾವಾಗ್ಲೂ ಬ್ಲೇಮ್ ಮಾಡ್ತೀವಿ. ಏನೋ ಒಂದು ಇಶ್ಯೂ ಆದ್ರೂ ಎಜುಕೇಶನ್ ಸಿಸ್ಟಮ್ ಬ್ಲೇಮ್ ಮಾಡ್ತೀವಿ. ಇಂದೆಲ್ಲ ನಾಳೆ ರಿಟೇಲ್ ಕಸ್ಟಮರ್ಸ್ ಶಾಪ್ ಕ್ಲೋಸ್ ಆದ್ರೂ ಎಜುಕೇಶನ್ ಸಿಸ್ಟಮ್ ಪ್ರಮೇಲೆ ಬರ್ತದೆ. ಯಾಕಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಒಂದು 50-60 ವರ್ಷದ ಹಿಂದಿಂದ ಅದ. ಸೊ ಈಗ ಬೇಸಿಕಲಿ ಎಜುಕೇಶನ್ ಬೇಕಾಗ್ಯದ. ಸೊ ಈಗಿನ ಹುಡುಗರಿಗೆ ನಾವು ಹೊರಗಡೆ ಹೋಗಿ ಕೋರ್ಸ್ ಕೊಡಾಕತ್ತೇವಲ್ಲ ಅದೇ ಗೌರ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್, ಇದು ಕೋಡಿಂಗ್ ಅಥವಾ ವರ್ಡ್ ಪ್ರೆಸ್ ಒಳಗೆ ನಾವು ವೆಬ್ಸೈಟ್ ಮಾಡ್ಕೊಳ್ಳೋದ ಇದೊಂದು ಬೇಕಂತ ನಿಮ್ಗೆ ಪರ್ಸನಲಿ ಅನಿಸ್ತದೆ ಇನ್ನ. ಸೊ ಇದನ್ನ ನಾವು ಯಾರನ್ನೂ ಟಾರ್ಗೆಟ್ ಮಾಡಕತ್ತಿಲ್ಲ, ಬಟ್ ಆಸ್ ಅ ಒಂದ್ ಇದ್ರೊಳಗಡೆ ಬರ್ತದೆ ನಿಮಗದ. ಈಗಿನ ಹುಡುಗರು ನಾವು ಇನ್ನು ಈಗಿನ ಕಲಿಸಿದ್ರೆ ನಾಳೆ ಬರೋ ಕಾಂಪಿಟೇಟಿವ್ ವರ್ಲ್ಡ್ ಅವ್ರು ಕನೆಕ್ಟ್ ಆಗ್ತಾರ ಅಂತೇಳಿ. ಹೌದು, ಈಗಿಂದನೇ ಕಲಿಬೇಕು. ಆಲ್ರೆಡಿ ಒಂದಷ್ಟು ಸ್ಕೂಲ್ಗಳು ಅಡಾಪ್ಟ್ ಮಾಡ್ಕೊಂಡಿದಾವನ ಈಗ ಸ್ಕಿಲ್ ಕಲಿಸ್ತದಾರ ಅವ್ರು ಆಲ್ರೆಡಿ. ಬಟ್ ನೀವು ಎಷ್ಟು ಸ್ಕಿಲ್ಡ್ ಇರ್ತೀರಿ ಹೊರಗಡೆ ಮಾರ್ಕೆಟಿಗೆ ಬಂದಾಗ ಅಷ್ಟು ಬೆಟರ್. ಒಂದಷ್ಟು ಹುಡುಗರಂತೂ ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತಾರೆ ಇದನ್ನ. ಬಟ್ ನಾವು ಎಜುಕೇಶನ್ ಸಿಸ್ಟಮ್ ಒಳಗೆ ಇದನ್ನೂ ಬಂದಿಲ್ಲ, ಇನ್ನೂ ಕಂಪ್ಲೀಟ್ಲಿ ಪೆನೆಟ್ರೇಟ್ ಆಗ್ಬೇಕದು. ಸೊ ಬರಬೇಕದು. ಸೊ ಇದನ್ನ ಕಲಿಬೇಕು ನೀವು ಅಂತ ಹೇಳಿ. ಸೊ ಆಲ್ರೆಡಿ ನೀವ್ ಏನೈತಲ್ಲ ನಿಮ್ ಎಜುಕೇಶನ್ ನಿಮ್ ಲೈಫ್ ಲೀಡ್ ಮಾಡಾಕ ನಿಮ್ನ ಎಕ್ವಿಪ್ ಮಾಡಿರ್ಬೇಕು ಕಂಪ್ಲೀಟ್ಲಿ. ಸೊ ನಾವ್ ಹೇಳೋದೇನಂದ್ರೆ ನೀವು ಉಪಜೀವನ ಅಂತ ಹೇಳ್ತಾವ ನಾವು ಜಾಬಿಗೆ. ಆ ಉಪಜೀವನ ನಡೆಸಾಕ ನಿಮ್ ಎಜುಕೇಶನ್ ನಿಮ್ಮನ್ನ ಎಕ್ವಿಪ್ ಮಾಡ್ಲಿಲ್ಲ ಅಂತಂದ್ರ ಅದು ಯೂಸ್ ಇಲ್ಲ ಎಜುಕೇಶನ್. ಸೊ ಎಜುಕೇಶನ್ ನಾವೇನು ಅಷ್ಟೇ ಆಸ್ ಎ ಟೀಚರ್ ನ್ಯೂಟನ್ ಹೇಳುವಾಗ ನಾವ್ ಏನ್ ಎಜುಕೇಶನ್ ಕಲ್ತಿರ್ತಾವಲ್ಲ ಅದನ್ನ ರಿಯಲ್ ಲೈಫ್ ಒಳಗೆ ನಮಗ್ ಯೂಸ್ ಮಾಡಕ್ ಬರ್ಬೇಕಂದ್ರ ಅದ್ರ ಎಜುಕೇಶನ್ ಯೂಸ್. ಓಕೆ, ನೀವು ಆಸ್ ಎ ಟೀಚರ್ ಆಗಿ ವರ್ಕ್ ಮಾಡಿರೋದ್ರಿಂದ ಪೇರೆಂಟ್ಸ್ ಈ ಹೊಸಾದ್ ನಾವ್ ಏನೋ ಹೇಳಕ್ ಹೋದ್ರೆ ಅಕ್ಸೆಪ್ಟ್ ಮಾಡೋಕ್ ರೆಡಿ ಇಲ್ಲ. ಅವ್ರು ಇನ್ನೂ ಹೆಂಗದಾರ ನಮ್ಮ ಹುಡುಗ 90 ಮಾಡ್ಬೇಕು, 95 ಆಗ್ಬೇಕು, ನಾವು ಇಂಜಿನಿಯರಿಂಗ್ ಕಲಿಸ್ತೀವಿ, ಡಾಕ್ಟರ್ ಕಲಿಸ್ತೀವಿ ಇದ್ರೊಳಗ ಅದಾರ. ಬಟ್ ಪೇರೆಂಟ್ಸ್ ಅನ್ನು ಇದ್ರ ಜೊತೆ ಅಪ್ಡೇಟ್ ಆದ್ರು ಅಂತಂದ್ರೆ ಮಾತ್ರ ಅವ್ರ ಹುಡುಗರಿಗೆ ಇವಾಲ್ವ್ ಆಗಕ್ ಚಾನ್ಸ್ ಸಿಗ್ತದ. ಇಲ್ಲ ಅಂತಂದ್ರೆ ನಮ್ಮ ಹುಡುಗರು ಒಂದು 15-18 ವರ್ಷ ಜಸ್ಟ್ ಎಜುಕೇಶನ್ ಮೇಲೆ ಹೋಗ್ತದ, ಅಲ್ಲಿ ಅವ್ರು ಏನೂ ಕಲ್ತಿರಂಗಿಲ್ಲ. ರಿಯಲ್ ಕಾಂಪಿಟೇಟಿವ್ ವರ್ಲ್ಡ್ ಅವ್ರಿಗೆ ಅರ್ಥನ ಆಗೋದಿಲ್ಲ ಬಂದ್ ಕೂಡಲೇ. ಸೊ ನಾ 8 ವರ್ಷ ಮಾಡಿದ್ ವೇಸ್ಟ್ ಅನ್ಸಾಕತ್ತದ. ಸೊ ಆಸ್ ಅ ಪೇರೆಂಟ್ಸ್ ಏನ್ ಡೆವಲಪ್ ಆಗ್ಬೇಕು? ಪೇರೆಂಟ್ಸ್ ಅನ್ನ ಒಂದ್ ತಪ್ಪ ಅಂತ ಹೇಳಕ್ ಬರಂಗಿಲ್ಲ. ಪೇರೆಂಟ್ಸ್ ಅವ್ರ ಚಿಲ್ಡ್ರನ್ಗೆ ಒಳ್ಳೇದೇ ಯೋಚನೆ ಮಾಡ್ತಿರ್ತಾರ. ಬಟ್ ಇಲ್ಲಿ ನಾವು ನೋಡ್ಬೇಕಾಗಿರೋದು ಆಸ್ ಅ ಟೀಚರ್ ಅವ್ರಿಗೆ ತಿಳಿಸ್ಬೇಕು. ಇಲ್ಲಿ ನಾವೇನ್ ಮಾಡತ್ತಲ್ಲ ನೀವೇನ್ ಕಳಿಸ್ತೀರಿ. ಈಗಿನ ಎಜುಕೇಶನ್ ಈಗಿನ ಸಿನಾರಿಯೋ ಏನೈತಲ್ಲ ಡಿಫ್ರೆಂಟ್ ಐತಿ. ಆಸ್ ಅ ಗೌರ್ಮೆಂಟ್ ಜಾಬ್ ಆಗ್ಲಿ ಸಿಗೋದು ಈಜಿ ಇಲ್ಲ. ಸೊ ನಾವು ಲೈಫ್ ಲೀಡ್ ಮಾಡ್ಬೇಕಂದ್ರ ಅವ್ ಎಷ್ಟು ಸ್ಕಿಲ್ಫುಲ್ ಎಷ್ಟು ಎಕ್ವಿಪ್ಡ್ ಆಗಿರ್ತಾನೋ ಮುಂದಿನ ವರ್ಲ್ಡ್ಗೆ ಅಷ್ಟು ಬೆಟರ್. ಯಾವ್ದೋ ನೀವು ಯುದ್ಧಕ್ಕೆ ಹೋಗ್ತೀರಂತಂದ್ರ ನಿಮ್ಮಂತೆ ಎಮ್ಯುನೇಷನ್ ಆಗ್ಲಿ ನಿಮ್ಮಂತೆ ಗನ್ ಆಗ್ಲಿ ಬೆಟರ್
ಇದ್ರ ಬೆಟರ್ ಒಳ್ಳೇದು. ನೀವು ಆಲ್ರೆಡಿ ಅವ ಹಳೆ ಗನ್ಗಳು, ಹಳೆ AK-47 ಆಗ್ಲಿ, ಹಳೆ ಅವು ಗನ್ಗಳು ಸಿಪಾಯಿ ಇದ್ದಂಗೆ ಇದಾಗಿದ್ದಂತ ಗನ್ಗಳು ತಗೊಂಡೋಗ್ತಿದ್ರೆ ಯೂಸ್ ಆಗಂಗಿಲ್ಲ. ನೀವು ಲೋಡ್ ಮಾಡ್ಬೇಕತ್ತಿರ ಒಂದ್ ಅರ್ಧ ತಾಸ ಆಕತಿ. ಅದ್ರ ಬದ್ಲಿ ಈಗಿನ ಬೆಟರ್ AK-47 ಆಗ್ಲಿ, AK-203 ಬೆಟರ್ ವೆಪನ್ಸ್ ಇದ್ವು ಅಂದ್ರ, ಬೆಟರ್ ಬುಲೆಟ್ಸ್, ಬೆಟರ್ ವೆಪನ್ಸ್ ಇದ್ವು ಅಂದ್ರೆ ನೀವು ಇದಿಲಿ ಫೈರ್ ಮಾಡ್ಬೋದು. ಸೊ ಈ ಎಕ್ಸಾಂಪಲ್ ನ ಹೇಳತ್ತೀನಿ, ಓಕೆ, ಜಸ್ಟ್ ಫಾರ್ ಕನ್ಕ್ಲೂಷನ್. ಆಸ್ ಅನಾಲಜಿ ಯೂಸ್ ಮಾಡ್ಕೊ. ಓಕೆ, ವಿಡಿಯೋ ಕನ್ಕ್ಲೂಷನ್ ನಾವು ನೋಡ್ಬೇಕಂದ್ರೆ ಆಸ್ ಅ ಸಮರಿ ಏನದ ಅಂತಂದ್ರೆ ಕ್ವಿಕ್ ಕಾಮರ್ಸ್ ರಿಟೇಲ್ ಸ್ಟೋರ್ಸ್ ಅನ್ನ ರಿಪ್ಲೇಸ್ 100% ಮಾಡಕ್ ಸಾಧ್ಯ ಇಲ್ಲ. ಅಷ್ಟ ಕ್ವಿಕ್ ಕಾಮರ್ಸ್ ಅಷ್ಟೊಂದು ಈಜಿ ಇಲ್ಲ, ಅದಕ್ಕೂ ಆದಂತ ಚಾಲೆಂಜಸ್ ಅದಾವು. ಅದ್ರ ಜೊತೆ ನೀವು ಹೇಳೋ ಪ್ರಕಾರ ಈ ನೆಕ್ಸ್ಟ್ ಬರೋ ಕಾಂಪಿಟೇಟಿವ್ ವರ್ಲ್ಡ್ ನಾವು ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಆಸ್ ಅ ಪೇರೆಂಟ್ಸ್ ನಮ್ಮ ಹುಡುಗರು ನಾವು ಎಜುಕೇಟ್ ಮಾಡ್ಬೇಕು. ಇಲ್ಲ ಅಂತಂತಂದ್ರೆ ನಾವು ಟ್ರೆಡಿಷನಲ್ ಮಾರ್ಕೆಟ್ ನ ಕಳ್ಕೊಳ್ಳುವಂತ ಚಾನ್ಸ್ ಬರ್ತದೆ ಇಂದೆಲ್ಲ ನಾಳೆ. ಸೊ ನೀವು ಹೇಳಂಗ್ 20 ಬಿಲಿಯನ್ ನಾವ್ ಏನಾದ್ರು ಕ್ರಾಸ್ ಆದ್ವಿ ಅಂತಂದ್ರೆ ನಾವು 100% ಇವನ್ನೆಲ್ಲ ಕಳ್ಕೊತೇವಿ. ಸೊ ಆಸ್ ಅ ಪೇರೆಂಟ್ಸ್ ನಾ ಈಗ ಏನ್ ವಿಚಾರ ಮಾಡ್ಬೇಕಂದ್ರೆ ನೆಕ್ಸ್ಟ್ ನನ್ನ ಜನರೇಷನ್ ಬರ್ಬೇಕಂದ್ರೆ ಅಡಾಪ್ಟೆಡ್ ಇರಬೇಕು. ನೀವು ಹೇಳೋ ಪ್ರಕಾರ ಜಸ್ಟ್ ಕನ್ಕ್ಲೂಷನ್, ಡಿಗ್ರಿ ಮ್ಯಾಗ ಫೋಕಸ್ ಮಾಡ್ಬೇಡ್ರಿ, ಸ್ಕಿಲ್ ಮ್ಯಾಗ ಫೋಕಸ್ ಮಾಡ್ರಿ. ಸೊ ಲಾಸ್ಟ್ ವಿಡಿಯೋ ಮುಗಿಸ್ತಾರೆ, ನೀವ್ ಇನ್ನ ಏನ್ ಆಡ್ ಮಾಡ್ಬೋದು ಇದಕ್ಕ ಆಸ್ ಅ ಸಮರಿ? ಏನ್ ಹೆಚ್ಚಿಗೆ ಆಡ್ ಮಾಡೋದಿಲ್ಲ, ಎಂಜಾಯ್ ಮಾಡ್ರಿ. ಸೊ ಏನೈತಲ್ಲ ನಿಮ್ ಸ್ಕಿಲ್ ಮ್ಯಾಗ ಫೋಕಸ್ ಮಾಡ್ರಿ. ನೀವೇನ್ ಮುಂದ್ ಮಾರ್ಕೆಟ್ ಒಳಗ್ ಬರ್ತಿರ್ತಾರಲ್ಲ ನಿಮ್ ಜಾಬ್ ಮಾಡಕ್ಕಾಗಿ, ನೀವ್ ಎಷ್ಟು ಸ್ಕಿಲ್ಫುಲ್ ಅದಿರಿ ಆ ಜಾಬ್ ಮಾಡಾಕ. ನನಗೆ ಗೌರ್ಮೆಂಟ್ ಜಾಬ್ ಹಿಡಿಬೇಕು, ನಾ ಎಕ್ಸಾಮ್ ಕ್ಲಿಯರ್ ಮಾಡ್ಕೋತೀನಿ ಅನ್ನೋದಲ್ಲ. ಅದಾಗ್ಲಿಲ್ಲ ಬೆಟರ್ ಏನ್ ಮಾಡ್ತಾನ ನಾ ನೆಕ್ಸ್ಟ್, ನನಗೆ ಇದನ್ನ ಮಾಡಾಕ ನಾ ಸ್ಕಿಲ್ಫುಲ್ ಅದನ್ಲೋ, ನಾ ಹಿಂಗಡೆ ಏನ್ ಗೊತ್ತೈತಲ್ಲ ಅದನ್ನ ಮುಂದ್ ಪ್ರೆಸೆಂಟ್ ಮಾಡುವಷ್ಟು ನಾ ಏಬಲ್ ಅದನೋ ಇಲ್ಲೋ. ನಮ್ಗೆ ಏನ್ ಬರ್ತೈತೆ ಅದನ್ನ ಇನ್ನೊಬ್ರಿಗೆ ತಿಳಿಸಿ ಹೇಳುವಷ್ಟು ಕಂಪ್ಲೀಟ್ಲಿ ಅವ್ರಿಗೆ ಏನೇ ಬರ್ದಿದ್ರು ಅವ್ರಿಗೆ ಅರ್ಥ ಆಗುವಂಗ ಹೇಳಕ್ ನಾವು ಕೇಪಬಲ್ ಇದ್ವು ಅಂದ್ರೆ ನಮ್ ಕಲ್ತದ್ದು ನಮ್ ಎಜುಕೇಶನ್. ಈಗ ನನ್ ಸ್ಟೂಡೆಂಟ್ ಒಬ್ಬ ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನಂದ್ರೆ ಕರೆಕ್ಟ್ ಆಗಿ ನನಗದ್ ಖುಷಿ ಇರುತ್ತೆ. ಹಂಗ ಇದು ಏನೈತಲ್ಲ, ನೀವು ಮಾಡಿದ್ದನ್ನ, ನೀವು ಕಲ್ತಿದ್ದನ್ನ ಮುಂದೆ ನಾವು ಹೇಳುವಷ್ಟು ನೀವು ಕೇಪಬಲ್ ಇರ್ರಿ. ಅದು ಯಾವುದೇ ಟಾಪಿಕ್ ಇರ್ಲಿ. ಮತ್ ನೀವ್ ಏನ ಜಾಬ್ ಮಾಡತ್ತೀರ ಅಂದ್ರು ಪರ್ಫೆಕ್ಷನಿಸ್ಟ್ ಆಗಿರಕ್ ಟ್ರೈ ಮಾಡ್ಬೇಕು. ಅದು ಡೆಲಿವರಿ ಬಾಯ್ ಆಗಿರ್ಬೋದು ಅಥವಾ ಅದಕ್ಕಿಂತ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು. ನೀವು ಪರ್ಫೆಕ್ಟ್ ಆಗಿ ಮಾಡತ್ತಿದ್ರೆ ನಿಮ್ಗೇನ್ ತೊಂದ್ರೆ ಇಲ್ಲ, ನೀವು ಮುಂದುವರಿತೀರಿ. ಓಕೆ, ಜಸ್ಟ್ ವಿಡಿಯೋ ಕನ್ಕ್ಲೂಷನ್ ಮಾಡೋಣ ಅಂತಂದಾಗ, ಸೊ ನೆಕ್ಸ್ಟ್ ಈಗ ಏನಾದ್ರು ಈ ವಿಡಿಯೋಕ್ ನಮಗೆ ಚಲೋ ವ್ಯೂಸ್ ಬಂತು ಅಂತಂದ್ರೆ ಜನ ಏನಾದ್ರು ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ ಮೇಲೆ ನಾವು ನೆಕ್ಸ್ಟ್ ವಿಡಿಯೋ ಮಾಡುವಂತ ಪ್ಲಾನ್ ಮಾಡೋಣ್ರಿ. ಈ ವಿಡಿಯೋಕ್ ನೀವು ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ.